Hello students, this is Priyanka from Sandpoint Institute Belagavi. Welcome you for today's session. So in this particular video, I will be giving you the updates of two exams. That is, one is KR Ideal and another one is SSC JE. So ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು KR Ideal ಎಕ್ಸಾಮ್ ಡೇಟ್ಸು ಪೋಸ್ಟ್ಪೋನ್ ಆಗೈತಿ. ಸೊ 20th 21st ಆಗಸ್ಟು ಆಮೇಲೆ 28th SDFD ಇದ್ವು. ಅವು ಎಕ್ಸಾಮ್ ಡೇಟ್ಸು ಪೋಸ್ಟ್ಪೋನ್ ಆಗೈತಿ. ಆಮೇಲೆ ನೀವು KA ನೋಟಿಫಿಕೇಷನ್ ಲೈಕ್ ಸರ್ಕ್ಯುಲರ್ ನೋಡಿದ್ರಂದ್ರೆ ಈಗ ನೋಡಿರ್ಬೇಕಂದ್ರೆ ಸೊ ಅದ್ರೊಳಗೆ ಅವರು ನೆಕ್ಸ್ಟ್ ಫರ್ದರ್ ಡೇಟ್ಸ್ ಇನ್ಫಾರ್ಮ್ ಮಾಡಿಲ್ಲ, ಜಸ್ಟ್ ಬರೀ ಪೋಸ್ಟ್ಪೋನ್ ಆಗೈತಿ. ಆ್ಯಂಡ್ ದೇ ಹ್ಯಾವ್ ಗಿವನ್ ದ ರೀಸನ್ ಲೈಕ್ RBI ಎಕ್ಸಾಮ್ ಐತಿ, SSC ಎಕ್ಸಾಮ್ ಐತಿ ಅಂತ ಹೇಳಿ ಅವರು ಲೈಕ್ ಫರ್ದರ್ ಡೇಟ್ಸ್ ಕೊಡ್ಲಾರ್ದ ಪೋಸ್ಟ್ಪೋನ್ ಅಂತಂದು ಹೇಳೋರು. But see, if we see the notification of SSC JE GATE exam where lakhs of students will be writing, ಎಷ್ಟು ಚಂದ ಅವ್ರ ಎಕ್ಸಾಮ್ ಡೇಟ್ಸ್ ರಿಲೀಸ್ ಮಾಡ್ತಾರೋ. ಲೈಕ್ ಫಸ್ಟ್ ಯಾವಾಗ ಫಾರ್ಮ್ ಫಿಲ್ಲಿಂಗ್ ಇರತ್ತೆ, ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗ್ತೈತಿ, ಯಾವಾಗ ಕೀ ಆನ್ಸರ್ಸ್ ಬಿಡ್ತಾರೋ, ಯಾವಾಗ ಫೈನಲ್ ರಿಸಲ್ಟ್ಸ್ ಬಿಡ್ತಾರೋ, ಎವ್ರಿಥಿಂಗ್. ಬಟ್ ನಮ್ಮ ಕರ್ನಾಟಕ ಒಳಗೆ ಇವತ್ತಿನ ಮಟ್ಟ ಯಾವುದೊಂದು ಎಕ್ಸಾಮ್ ಇಷ್ಟೊಂದು ಡೀಟೇಲ್ ಆಗಿ ಡೇಟ್ಸ್ ಕೊಟ್ಟಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್. ಓಕೆ, ಸೊ KR Idealದು ಇನ್ಫಾರ್ಮೇಷನ್ ಕೊಟ್ನಿ. ನೆಕ್ಸ್ಟ್ ಕಮಿಂಗ್ ಟು SSC JE ನೋಟಿಫಿಕೇಶನ್. ಸೊ 6th July ಕನ್ನ ನೋಟಿಫಿಕೇಶನ್ ಬಂದಿತ್ತಿದ್ದು. 6th July 2022 ಕನ್ನ SSC JE ನೋಟಿಫಿಕೇಶನ್ ರಿಲೀಸ್ ಮಾಡಿದರು. ಬಟ್ ನಿನ್ನೆ ದಟ್ ಈಸ್ 12th August 2022 ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟರು, ಲೈಕ್ ಶೆಡ್ಯೂಲ್ ಡೇಟ್ಸ್ ಅದು ಎಲ್ಲ ಕೊಟ್ಟರು. ಸೊ ನಿಮ್ದು ನಿನ್ನೆ ಹಿಡ್ದಾನ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆಗೈತಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಡೇಟ್ಸ್ ಡಿಸ್ಕಷನ್ ಮಾಡ್ತೀನಿ ನಾನು. ಆಮೇಲೆ ಇದ್ರ ಜೊತೆ ನಾನು ಲೈಕ್ ವಾಟ್ ಎಕ್ಸಾಕ್ಟ್ಲಿ SSC JE ಈಸ್, ಬಿಕಾಸ್ ನಾವು ಯಾವುದೇ ಎಕ್ಸಾಮ್ ಅಪ್ಲೈ ಮಾಡಬೇಕಾಗಿತ್ತಂದ್ರೆ ಅದ್ರ ಬಗ್ಗೆ ನಾವು ಸ್ಟೂಡೆಂಟ್ಸ್ ಒಳಗೆ ಸ್ವಲ್ಪ ಡೌಟ್ಸ್ ಇರ್ತಾವೆ. ಮ್ಯಾಮ್ ಏನಿದೆ ಎಕ್ಸಾಮ್ ರೀ, ಎಷ್ಟು ಸ್ಯಾಲ್ರಿ ಇರತ್ತೆ ರೀ, ಯಾರು ಬರೀಬೇಕ್ರಿ ಇದು ಎಕ್ಸಾಮು. ಸೊ ಅದ್ರ ಬಗ್ಗೆನೂ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಐ ವಿಲ್ ಬಿ ಕವರಿಂಗ್ ಲೈಕ್ ವಾಟ್ ಈಸ್ ದ ಕ್ವಾಲಿಫಿಕೇಷನ್ ನೀಡೆಡ್, ಏಜ್ ಲಿಮಿಟ್ ಏನು ಇರತ್ತೆ, ಲೈಕ್ ಏಜ್ ರಿಲ್ಯಾಕ್ಸೇಷನ್ ಏನು, ಸ್ಯಾಲ್ರಿ ಏನು, ಅಲವನ್ಸ್ ಏನು, ಪ್ರಮೋಷನ್ ಹೆಂಗಿರತ್ತೆ SSC JE ಒಳಗೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಟೈಪ್ ಇರತ್ತೆ, ವಾಟ್ ಆರ್ ದ ವರ್ಕ್ ರೆಸ್ಪಾನ್ಸಿಬಿಲಿಟೀಸ್ ವೆನ್ ಯು ಜಾಯ್ನ್ ಎಸ್ ಇನ್ ಎನಿ ಆಫ್ ದ ಡಿಪಾರ್ಟ್ಮೆಂಟ್ಸ್. ಸೊ ನಿಮ್ದು ವರ್ಕ್ ಯಾವ ಟೈಪ್ ಇರತ್ತೆ, ಯಾವ್ಯಾವ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅದಾವು. ಸೊ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಲೈಕ್ 25 FAQs ನಾನು ಲಿಸ್ಟ್ ಮಾಡೀನಿ. ಲೈಕ್ ಸ್ಟೂಡೆಂಟ್ಸ್ ಮೈಂಡ್ ಒಳಗೆ ನಾನು ಫೈನಲ್ ಇಯರ್ ಅದೇನ್ರಿ ಮೇಡಮ್ ಇಂಜಿನಿಯರಿಂಗ್ ಒಳಗೆ, ನಾ ಡಿಪ್ಲೊಮಾ ಫೈನಲ್ ಇಯರ್ ಒಳಗೆ ಅದೇನ್ರಿ, ನಾ ಎಲಿಜಿಬಲ್ ಅದನ್ನೂ ಇಲ್ಲೋ, ಹೆಂಗಿರತ್ತೆ ರೀ ಪೇಪರ್ ಪ್ಯಾಟರ್ನ, ಎಕ್ಸಾಮ್ ಡಿಫಿಕಲ್ಟ್ ಇರುತ್ತೋ ಈಸಿ ಇರುತ್ತೋ, ನಮ್ಮ KPSC ಕಂಪೇರ್ ಮಾಡಿದ್ರೆ ಸಿಲೆಬಸ್ KPSCಗಿಂತ ಭಾಳ ಡಿಫ್ರೆಂಟ್ ಇರುತ್ತೋ, ಸೇಮ್ ಇರುತ್ತೋ, ಅಥವಾ ಇದ್ರ ಸಂಬಂಧ ನಾವು ಡಿಫ್ರೆಂಟ್ ಏನಾರು ಸ್ಟಡಿ ಮಾಡ್ಬೇಕನ್ನ. ಸೊ ಈಚ್ ಆ್ಯಂಡ್ ಎವ್ರಿ ಕ್ವಶನ್, ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ ನಾನು ಕಾಲ್ ಮಾಡ್ತಿರ್ತಾರೋ, ವೆರಿ ಲೈಕ್ ಸಿಂಪಲ್ ಕ್ವಶನ್ಸು ಕೇಳ್ತಿರ್ತಾರೆ. ಅದರ ಸಂಬಂಧ ನಾನು ವೀಡಿಯೋ ಮಾಡಿದ ನಾನು ಅಪ್ಲೋಡ್ ಮಾಡಿಬಿಟ್ನೆ ಅಂದ್ರೆ ನಿಮ್ಮ ಮೈಂಡ್ ಒಳಗೆ ಅದೇನು ಡೌಟ್ಸ್ ಇರತ್ತಲ್ಲ ಕ್ಲಿಯರ್ ಆಗ್ತೈತಿ. ಆಮೇಲೆ ಎಷ್ಟೋ ಸ್ಟೂಡೆಂಟ್ಸ್ ಹೆಸಿಟೇಟು ಮಾಡ್ಕೋತೀರಿ ನೀವು ಡೈರೆಕ್ಟ್ ನನಗೆ ಕಾಲ್ ಮಾಡೋಕ್ಕೆ. ಸೊ ನೀವು ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಸೀನಿಯರ್ಸಿಗೆ ಹೇಳಿನೂ ಕಾಲ್ ಮಾಡಿಸ್ತೀರಿ, ಅದು ನನಗೆ ಗೊತ್ತೈತಿ. ಲೈಕ್ ಸ್ಪೀಕರ್ದಾಗಿಟ್ಟು 2-3 ಜನನೂ ಕಾಲ್ ಮಾಡಿರ್ತಿರ್ತೀರಿ, ಲೈಕ್ ಮಾತಾಡ್ತಿರ್ತೀರಿ. ಸೊ ಹಾಗೇನು ಹೆದರೋದು ನೆಸರಿಲ್ಲ. ಯು ಕ್ಯಾನ್ ಕಾಲ್ ಮಿ ಸ್ಟ್ರೇಟ್ ಅವೇ, ಆರ್ ದ ಬೆಸ್ಟ್ ವೇ ಟು ರೀಚ್ ಮೀ ಇಸ್ ಓವರ್ ವಾಟ್ಸ್ಯಾಪ್. ಸ್ಟ್ರೇಟ್ ಅವೇ ನಿಮ್ಗೆ ಏನೋ ಡೌಟ್ ಇದ್ರೆ ವಾಟ್ಸಪ್ದಾಗ ಮೆಸೇಜ್ ಮಾಡಿದ್ರೆ ನನಗೆ, ಮ್ಯಾಮ್ ನನಗೆ ಇದು ಕನ್ಫ್ಯೂಷನ್ ಐತಿರುತ್ತೆ, ಐ ವಿಲ್ ಬಿ ಏಬಲ್ ಟು ಆನ್ಸರ್ ದ ಡೌಟ್. ಓಕೆ, ನೋ ವರೀಸ್ ಅಬೌಟ್ ದ್ಯಾಟ್. ಆಮೇಲೆ ಇದು ಮುಗಿದ ತಕ್ಷಣ ಇವನ್ ನಾನು ನಿಮಗೆ ಫಾರ್ಮ್ ಫಿಲ್ಲಿಂಗ್ ಪ್ರೊಸೀಜರ್ ಹೆಂಗೈತಿ, ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಿರತ್ತೆ, ಎವ್ರಿಥಿಂಗ್. ಲೈಕ್ ನೀವು ಇದ್ರೊಳಗೆ ನಾನು ಸಿಲೆಬಸ್ ಒಂದ ಡಿಸ್ಕಷನ್ ಮಾಡೋದಿಲ್ಲ, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಸಿಲೆಬಸ್ಸು ನಮ್ಮದು KPSC ಇದಕ್ಕೆ ಏನೂ ಡಿಫ್ರೆನ್ಸ್ ಇಲ್ಲ, ಅದನ್ನೊಂದು ನೀವು ಮೈಂಡ್ದಾಗ ಕ್ಲಿಯರ್ ಮಾಡ್ಕೊರಿ. ಓಕೆ, ಸೊ ಅದಕ್ಕೆ ಏನೂ ಡಿಫ್ರೆನ್ಸ್ ಇಲ್ಲ. ಆಲ್ಮೋಸ್ಟ್ 99% ಸೇಮ್ ಏನೈತಿ. ಉಲ್ಟಾ SSC JE ಒಳಗೆ ಸ್ವಲ್ಪ ಸಬ್ಜೆಕ್ಟ್ಸ್ ಕಮ್ಮಿ ಅದಾವು. ಓಕೆ, ಅವು ಯಾವ ಸಬ್ಜೆಕ್ಟ್ಸ್ ಇಲ್ಲ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಬಟ್ ವಾಟ್ ಎವರ್ ದ ಇನ್ಫಾರ್ಮೇಷನ್ ಇದು ಮೇನ್ ಮೋಟೋ ಆಫ್ ಟುಡೇಸ್ ವಿಡಿಯೋ ಈಸ್ ನಿಮಗೆ SSC JE ಬಗ್ಗೆ ಓವರ್ ಆಲ್ ಐಡಿಯಾ ಕೊಡೋ ಸಂಬಂಧ ನಾನು ಇದು ವಿಡಿಯೋ ಮಾಡಕತ್ತೀನಿ. ಓಕೆ, ಸೊ ಆಮೇಲೆ ಇದು ಮುಗಿದ ತಕ್ಷಣ ಎಂಡಿಗೆ ನಾನು ಫರ್ದರ್ ಏನೇನು ವೀಡಿಯೋಸ್ ಮಾಡ್ತೀನಿ SSC JE ಬಗ್ಗೆ, ಲೈಕ್ 7 to 8 ವೀಡಿಯೋಸ್ನ ರೆಗ್ಯುಲರ್ ಬೇಸಿಸ್ ಒಳಗೆ ಅಪ್ಡೇಟ್ ಮಾಡ್ತೀನಿ SSC JE ಮೇಲೆ. ಸೊ ಅವು ಯಾವ್ಯಾವ ವೀಡಿಯೋಸ್ ಅದಾವು, ಏನು ಅದಾವು ಎಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ದ್ಯಾಟ್ ಯು ವಿಲ್ ಬಿ ಅಪ್ಡೇಟೆಡ್ ಆನ್ ರೆಗ್ಯುಲರ್ ಬೇಸಿಸ್. ಆಲ್ ರೈಟ್. ಸೊ ಇದು ನೋಟಿಫಿಕೇಷನದ ಡೀಟೇಲ್ಸ್ ನೋಡೋಣ ನಾವೀಗ. ಓಕೆ, ಸೊ ಡೈರೆಕ್ಟ್ಲಿ ನೀವು ಇದ್ರಾಗ ಡೌನ್ಲೋಡ್ ಮಾಡ್ಕೋಬೋದು SSC ವೆಬ್ಸೈಟ್ ಒಳಗೆ. ಸೊ ಇದರ ಒಳಗೆ ಅವ್ರು ಕಂಪ್ಲೀಟಾಗಿ ಮೆನ್ಷನ್ ಮಾಡ್ಯಾರು. ಇದು ಒಂದು ಡಾಕ್ಯುಮೆಂಟ್, ನೀವು ಲೈಕ್ ಇಟ್ ಇಸ್ 71 pages ಒಂದು ಡಾಕ್ಯುಮೆಂಟ್ ಐತಿದು. ಸೊ ಈಚ್ ಆ್ಯಂಡ್ ಎವ್ರಿ ವರ್ಡ್ ನಿಮಗೆ ಓದಿದ್ರಂದ್ರೆ ಇದ್ರೊಳಗೆ ಯಾರಿಗೂ ಏನೂ ಡೌಟ್ ಕೇಳೋದು ನೆಸಸರಿ ಇಲ್ಲ. ಅಷ್ಟೊಂದು ಕ್ಲಿಯರಾಗಿ ವೆರಿ ನೀಟ್ ದೇ ಹ್ಯಾವ್ ಮೆನ್ಷನ್ಡ್ ಆ್ಯಂಡ್ ವೆರಿ ಅಂಡರ್ಸ್ಟ್ಯಾಂಡೇಬಲ್ ವೇ ಒಳಗೆ ಅವ್ರು ಮೆನ್ಷನ್ ಮಾಡ್ಯಾರು. ಓಕೆನಾ. ಸೊ ನಾನು ಮೊದಲು ಹೇಳಿದ ಪ್ರಕಾರ ನಿನ್ನೆ ಹಿಡಿದ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆಗೈತಿ. ಸೊ 2nd September ಫಾರ್ಮ್ ಫಿಲ್ಲಿಂಗ್ ಕ್ಲೋಸ್ ಆಕೈತಿ. ಸೊ ಫರ್ದರ್ ಡೇಟ್ಸು ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡೋರು. ಇವನ್ ದೇ ಆರ್ ಗಿವಿಂಗ್ ಯು ಟೈಮ್ ಫಾರ್ ಕರೆಕ್ಷನ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ ಆಲ್ಸೋ. ಇದರೊಳಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಎಕ್ಸಾಮ್.
ಸೊ ಪೇಪರ್ 1 ಆರ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆರ್ ಪ್ರಿಲಿಮ್ಸ್ ಅಂತ ಕರಿತೀವಿ ನಾವು. ಸೊ ಇದು ನವಂಬರ್ ಮಂತ್ ಒಳಗೆ ಇರ್ತೈತಿ ಇದು ಎಕ್ಸಾಮು. ಓಕೆ, ಸೊ ಹಾರ್ಡ್ಲಿ ನಿಮಗೆ ಇದು ಮಂತ್ ಆಗಸ್ಟ್ ಐತಿ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಸೊ 3 months, ಲೆಸ್ ದ್ಯಾನ್ 3 months ಟೈಮ್ ಐತೆ ನಿಮಗೆ. ಸೊ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ವೆರಿ ವೆರಿ ಥರೋಲಿ. ಆಮೇಲೆ ನಾನು ಮೊದಲು ಹೇಳಿದ ಪ್ರಕಾರ KPSC ಸಿಲೆಬಸ್ ಏನೈತೆ ಅದೇ ಇರತ್ತಿದು, ಅಷ್ಟೊಂದು ಏನೂ ಡಿಫ್ರೆನ್ಸ್ ಇಲ್ಲ. ನಾನು ನೆಕ್ಸ್ಟ್ ವೀಡಿಯೋನ ನಿಮಗೆ ಸಿಲೆಬಸ್ ಬಗ್ಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ಸೊ ಈಗ ನೀವು ಯಾವುದೋ ಸಬ್ಜೆಕ್ಟ್ ಓದಾಕತ್ತಿರಲ್ಲ, ಲೈಕ್ KRIDLಗೆ ಅಥವಾ RWSಗೆ, ಯು ಕಂಟಿನ್ಯೂ ವಿತ್ ದ ಸೇಮ್ ಸಬ್ಜೆಕ್ಟ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ SSC JE ಆಲ್ಸೋ. ಏನು ಸಿಲೆಬಸ್ ಚೇಂಜ್ ಮಾಡ್ಕೋದು, ಪ್ರಿಪ್ರೇಷನ್ ಸ್ಟ್ರಾಟಜಿ ಚೇಂಜ್ ಮಾಡ್ಕೋದು ನೆಸಸರಿ ಇಲ್ಲ. ಉಲ್ಟಾ ಇದ್ರೊಳಗೆ ಸ್ವಲ್ಪ ಸಬ್ಜೆಕ್ಟ್ಸ್ ಕಮ್ಮಿ ಅದಾವು. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇವು ಇದ್ರೊಳಗೆ ಇಲ್ಲ ಕಂಪೇರ್ ಟು ದ್ಯಾಟ್ ಆಫ್ KPSC ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ನೆಕ್ಸ್ಟ್ ವಿಡಿಯೋ ಒಳಗೆ ಮೆನ್ಷನ್ ಮಾಡ್ತೀನಿ. ಆಮೇಲೆ ಅವರು ಪೇಪರ್ 2 ಯಾವಾಗೈತೆ ಅನ್ನೋದು ಹೇಳಿಲ್ಲ, ಯಾಕಂದ್ರೆ ನೀವು ಪೇಪರ್ 1 ಕ್ವಾಲಿಫೈ ಆದ್ರೆ ಮಾತ್ರ ಪೇಪರ್ 2 ಅಟೆಂಡ್ ಮಾಡೋಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಸೊ ಯೂಶ್ವಲಿ ಸಮ್ವೇರ್ ಅರೌಂಡ್ 2 months ಅವರು ಗ್ಯಾಪ್ ಕೊಡ್ತಾರೆ. ಆಮೇಲೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ, ವುಮನ್ ಕ್ಯಾಂಡಿಡೇಟ್ಗೆ ಅವರು ಸ್ಕೋಪ್ ಕೊಡ್ತಾರೆ ಟು ಮೇಂಟೈನ್ ದ ಜೆಂಡರ್ ಬ್ಯಾಲೆನ್ಸ್. ಓಕೆ, ಸೊ ಗರ್ಲ್ಸ್ನು ಯು ಟೇಕ್ ಇಟ್ ಪಾಸಿಟಿವ್ಲಿ ಆ್ಯಂಡ್ ಫಿಲ್ ದ ಫಾರ್ಮ್. ಸೊ ನೆಕ್ಸ್ಟ್ ಬರೋದು ನಿಮ್ಮದು ಸರ್ಟಿಫಿಕೇಟ್ಸ್ ಆರ್ ದ ಡಾಕ್ಯುಮೆಂಟ್ಸ್. ಓಕೆ, ಸೊ ಇದ್ರೊಳಗೆ ನಮ್ಮ ಕರ್ನಾಟಕಗತ್ತೆ 3A 3B ಅಥವಾ 2A 2B ಅಂತ ಇರೋದಿಲ್ಲ. OBC ಸರ್ಟಿಫಿಕೇಟ್ ನೀವು ಮಾಡಿಸ್ಲೇಬೇಕು. ಆಮೇಲೆ ಇದು ಡಾಕ್ಯುಮೆಂಟ್ ಎಂಡ್ ಒಳಗೆ ಅವರು ಫಾರ್ಮ್ಯಾಟ್ಸ್ ಕೊಟ್ಟಾರೆ, ಸರ್ಟನ್ ಫಾರ್ಮ್ಯಾಟ್ಸ್ ಇನ್ ಇಂಗ್ಲೀಷ್. ಸೊ ಆ ಫಾರ್ಮ್ಯಾಟ್ ಒಳಗೆ ನಿಮ್ಮ ಡೀಟೇಲ್ ಮೆನ್ಷನ್ ಮಾಡಿರಿ. ಆಮೇಲೆ ಇದ್ದದ್ದು ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿ ಕನ್ಸರ್ನ್ ಅಥಾರಿಟಿ ಕಡೆ ಸಿಗ್ನೇಚರ್ ತೊಗೊಂಡು ಇಟ್ಕೊಂಡ್ಬಿಡ್ರಿ. ಓಕೆ, ಆಮೇಲೆ ನೀವು ಎಷ್ಟೋ ಜನನು ನನಗೆ ಫೋನ್ ಮಾಡಿ ಕೇಳಿದರೆ, ಮೇಡಮ್ ಲೈಕ್ ನನ್ನ ಕಡೆ ಕನ್ನಡ ಫಾರ್ಮ್ ಐತಿ, ಇದು ಲೈಕ್ ಸರ್ಟಿಫಿಕೇಟ್ ಐತಿ, ನಡೀತೈತೆ ಅನ್ನತ್ತಂದ. ಸೊ ಇಟ್ಸ್ ಆಲ್ವೇಸ್ ಸೇಫ್ ಇಫ್ ಯು ಹ್ಯಾವ್ ಇಂಗ್ಲೀಷ್ ಸರ್ಟಿಫಿಕೇಟ್, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರತ್ತೆ. ಮತ್ತು ಆ ಟೈಮ್ದಾಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಸೆಲೆಕ್ಟ್ ಆಗಿ ಬರೀ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗೆ ನೀವು ರಿಜೆಕ್ಟ್ ಆದ್ರೆ ಭಾರಿ ಬೇಜಾರಾಗ್ತೈತಿ. ಸೊ ಇನ್ನೂ ನಿಮಗೆ 20 days ಟೈಮ್ ಐತಿ. ಡಾಕ್ಯುಮೆಂಟ್ಸ್ ರೆಡಿ ಇಲ್ಲ ಅಂದ್ರೂ ಡಾಕ್ಯುಮೆಂಟ್ಸ್ ಇಟ್ಕೋರಿ. ಯಾಕಂದ್ರೆ ನೀವು ಮತ್ತೆ ನಾಳೆ ಸೆಂಟ್ರಲ್ ಗೌರ್ಮೆಂಟ್ ಲೈಕ್ RRBನೂ ನೋಟಿಫಿಕೇಷನ್ ಕಾಲ್ ಮಾಡ್ತಾರೆ. ಸೊ ಅದ್ರೊಳಗೂ ಮತ್ತೆ ಸೇಮ್ ಕಂಡೀಷನ ಹಾಕ್ತಾರೆ ಅವ್ರು ಇಂಗ್ಲೀಷ್ ಒಳಗೆ ಫಾರ್ಮ್ಸ್ ಅತನ. ಸೊ ಈಗ ಮಾಡಿಸ್ಲಿ ಅಂದ್ರೂ ನೀವು ಆ ಟೈಮ್ದಾಗ ಮಾಡಿಸ್ಬೇಕಾಕೈತಿ, ಇಲ್ಲಾಂದ್ರೆ ಇವೆಲ್ಲ ಅಪಾರ್ಚುನಿಟೀಸ್ ನಿಮ್ಮ ಮಿಸ್ ಆಕೋತ ಹೋಗ್ತಾವೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಕೀಪ್ ಆಲ್ ಯುವರ್ ಸರ್ಟಿಫಿಕೇಟ್ಸ್ ರೆಡಿ ಆ್ಯಸ್ ಪರ್ ವಾಟ್ ಈಸ್ ಮೆನ್ಷನ್ ಇನ್ ದ ಫಾರ್ಮ್ಯಾಟ್ ಅಟ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ PDF. ನೆಕ್ಸ್ಟ್ ಇದು ಫಾರ್ಮ್ ಫಿಲ್ಲಿಂಗ್ ಪ್ರೊಸೀಜರ್. ಓಕೆ, ಸೊ ನಾನು ಸಪ್ರೇಟ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ನಿ ಇದ್ರೊಳಗೆ, ಬಟ್ ಇದು ಇಷ್ಟು ಡೀಟೇಲಾಗಿ ಅವರು ಮೆನ್ಷನ್ ಮಾಡ್ಯಾರಲ್ಲ, ನೀವು ಇದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ನೀಟಾಗಿ ಹೋಗಿ ಓದಿ ಫಾಲೋ ಮಾಡಿದರೆ ಅಂದ್ರೆ ನಿಮ್ಗೆ ಯಾರ್ದು ಏನೋ ಗೈಡೆನ್ಸು ನೆಸರಿಲ್ಲ, ಅಷ್ಟೊಂದು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ. ಸೊ ಇದ್ರೊಳಗೆ 2 ಸ್ಟೆಪ್ ಅದಾವೆ. ಫಸ್ಟ್ ಪ್ರೊಸೆಸ್ ಈಸ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಆ್ಯಂಡ್ ದ ಸೆಕೆಂಡ್ ಪ್ರೊಸೆಸ್ ಈಸ್ ಫಾರ್ಮ್ ಫಿಲ್ಲಿಂಗ್. ಸೊ ನಮ್ಮ KPSC ಒಳಗೂ ಹಂಗೆ ಮಾಡ್ತೀವಿ ನಾವು. ಫಸ್ಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತೀವಿ, ಆಮೇಲೆ ಅದೊಂದು ರಿಜಿಸ್ಟ್ರೇಷನ್ ನಂಬರ್ ಸಿಗ್ತೈತಿ. ಸೊ ಅದರಲ್ಲೇನೋ ನಾವು ನೆಕ್ಸ್ಟ್ ಫಾರ್ಮ್ ಫಿಲ್ ಮಾಡ್ಕೊತ ಹೋಗ್ತೀವಿ. ಸೊ ಸೇಮ್ ವೇ ಇಲ್ಲಿ ಏನು ಮಾಡ್ಯಾರ ಅವರು, ಫಸ್ಟ್ ಡಿಫ್ರೆಂಟ್ ಪಾಯಿಂಟ್ಸ್ ಒಳಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ ಅವರು. ನೋಡ್ರಿ ಇಲ್ಲಿ 1 2 3 4. ಸೊ ಇದನ್ನೆಲ್ಲ ಓದ್ರೆ ನೀಟಾಗಿ. ಆಮೇಲೆ ಇಲ್ಲಿ ಏನು ಮಾಡ್ಯಾರ ಅವರು, ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡ್ಯಾರ. ನೋಡಿರಿ ಎಷ್ಟು ಬ್ಯೂಟಿಫುಲಿ ಎಷ್ಟು ನೀಟಾಗಿ ಮಾಡ್ಯಾರು. ಸೊ ದ್ಯಾಟ್ ನಿಮ್ಗೆ ಏನೂ ಮಿಸ್ಟೇಕ್ ಮಾಡೋದು ಸಿಚುವೇಶನ್ ಬರೋದಿಲ್ಲ ಫಾರ್ಮ್ ಫಿಲ್ ಮಾಡೋ ಮುಂದೆ. ಸೊ ಪ್ರಾಪರಾಗಿ ಏನದು ಅಪ್ಲಿಕೇಶನ್ ಫಾರ್ಮ್ ಇರತ್ತಲ್ಲ ಅದರದ್ದು ಅವ್ರು ಸ್ಕ್ರೀನ್ಶಾಟ್ ಇಲ್ಲಿ ಡಿಸ್ಪ್ಲೇ ಮಾಡ್ಯಾರು. ಸೊ ಅಲ್ಲಿ ಮೇಲೆ ಕೊಟ್ಟಿದ್ದು ಇನ್ಸ್ಟ್ರಕ್ಷನ್ಸು, ಇದು ಸ್ಕ್ರೀನ್ಶಾಟ್ಸು ನೀವು ಫಾಲೋ ಮಾಡಿದ್ರಿ ಅಂದ್ರೆ ನೀವು ಆರಾಮ್ಸೆ ಇದು ಫಾರ್ಮ್ ಫಿಲ್ ಮಾಡ್ಬೋದು. ನೋಡಿರಿ ಡೀಟೇಲಾಗಿ, ಏನೂ ಕನ್ಫ್ಯೂಷನ್ ಇಲ್ಲ. ಸೊ ಇಷ್ಟು ಪ್ರಾಸೆಸ್ ಮಾಡಿದ ಕೂಡಲೇ ನಿಮ್ದು ಏನಾಗ್ತೈತಿ, ಒನ್ ಟೈಮ್ ರಿಜಿಸ್ಟರ್ ಆಕೈತಿ ಅದು. ಸೊ ಒನ್ ಟೈಮ್ ರಿಜಿಸ್ಟರ್ ಆದ ಕೂಡಲೇ ನೆಕ್ಸ್ಟ್ ಫಾರ್ಮ್ ಫಿಲ್ಲಿಂಗ್ ಪ್ರೊಸೀಜರ್. ಸೊ ಅಗೇನ್ ಇದ್ರೊಳಗೆ ನೋಡಿರಿ ಅಗೇನ್ ಡಿಫ್ರೆಂಟ್ ಸ್ಟೆಪ್ಸ್ ಕೊಟ್ಟಾರು. ಸೊ ನೀವು ಏನು ಮಾಡಿದ್ರೆ ರಿಜೆಕ್ಟ್ ಆಕೈತಿ, ನಿಮ್ಮದು ಫೋಟೋ ಸೈಜ್ ಎಷ್ಟು ಇರಬೇಕು, ಸಿಗ್ನೇಚರ್ ಸೈಜ್ ಎಷ್ಟು ಇರಬೇಕು, ಸೊ ಅದನ್ನೆಲ್ಲ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರು. ಸೊ ಇದ್ರೊಳಗೂ ಅವ್ರು ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡ್ಯಾರ ನೋಡಿರಿ. ಸೊ ನೋಡಿರಿ ಎಷ್ಟು ಡೀಟೇಲಾಗಿ. ಸೊ ಇದನ್ನು ನೋಡಿರಿ, ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಇವತ್ತನೇ ಇದು ಫಾರ್ಮ್ ಫಿಲ್ ಮಾಡಿ ಮುಗಿಸ್ಬಿಡ್ರಿ SSC ಇದು. ಓಕೆ, ಸೊ ಈಗ ನಾನು ಮೊದಲು ಹೇಳಿದ ಪ್ರಕಾರ ಡಿಫ್ರೆಂಟ್ FAQs ಲೈಕ್ ಅರೌಂಡ್ 25 ಕ್ವಶನ್ಸ್ ನಾನು ಡಿಸ್ಕಷನ್ ಮಾಡಾಕತ್ತೀನಿ SSC ಇದು. ಸೊ ಈಗ ನಾನು ಏನು ಇನ್ಫಾರ್ಮೇಷನ್ ಕೊಡಾಕತ್ತಾನಲ್ಲ ಇದು ಭಾರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ. ಇದನ್ನು ನೀವು ಫರ್ದರ್ ವಿಡಿಯೋ ಕ್ಲಿಯರಾಗಿ ಪ್ರಾಪರಾಗಿ ನೋಡಿದರೆ ಅಂದ್ರೆ ನಿಮಗೆ ಈ ಎಕ್ಸಾಮ್ ಬಗ್ಗೆ ಒಂದು ಸಿಂಗಲ್ ಡೌಟು ಉಳಿಯೋದಿಲ್ಲ. ಓಕೆ, ಸೊ ನಾನು ನಿಮ್ದು ಏನು ಮೈಂಡ್ದಾಗ ಕ್ವಶನ್ಸ್ ಬರ್ತಾವಲ್ಲ ಅವಾಗ ಕ್ವಶನ್ಸನ್ನು ಫ್ರೇಮ್ ಮಾಡಿ ಇದ್ರೊಳಗೆ ನಾನು ಆನ್ಸರ್ ಮಾಡೀನಿ. ಓಕೆನಾ? ಸೊ ಫಸ್ಟ್ ಕ್ವಶನ್ ತೊಗೊನು, ಹೂ ಕಂಡಕ್ಟ್ಸ್ ದಿಸ್ ಎಕ್ಸಾಮ್, ದಟ್ ಈಸ್ ಯಾರು ಇದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ. ಸೊ ದಿಸ್ ಈಸ್ ಕಂಡಕ್ಟೆಡ್ ಬೈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC, ಇವ್ರು ಕಂಡಕ್ಟ್ ಮಾಡ್ತಾರೆ ಇದನ್ನು. ಓಕೆ, ಸೊ ನೀವು ಪಾಲಿಟಿ ಒಳಗೆ ಕಲ್ತೀರಿ, ಡಿಫ್ರೆಂಟ್ ಕಮಿಷನ್ಸ್ ಇರ್ತಾವೆ. ಈಗ ಇಲೆಕ್ಷನ್ ಕಮಿಷನ್ ವರ್ಕ್ ಏನೋ ಅವ್ರು ಇಲೆಕ್ಷನ್ ಕಂಡಕ್ಟ್ ಮಾಡೋದು. ಸೊ ಎವ್ರಿ ಕಮಿಷನ್ ಅದು ಒಂದೊಂದು ಸ್ಪೆಸಿಫಿಕ್ ವರ್ಕ್ ಅಸೈನ್ ಮಾಡಿರ್ತಾರೆ. ಸೊ ಇವ್ರದ್ದು SSC ಏನಂದ್ರೆ ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಗೆ ವೇಕನ್ಸೀಸ್ ಇಸ್ಕೊಂಡು ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಕ್ಯಾಂಡಿಡೇಟ್ಸ್ ಕೊಡೋದು ಕೆಲಸ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದವ್ರದ್ದು. ಸೊ ನಮಗೆ ನೆಕ್ಸ್ಟು ಫ್ರೀಕ್ವೆನ್ಸಿ ಆಫ್ ದ ಕಂಡಕ್ಟಿಂಗ್ ದಿಸ್ ಎಕ್ಸಾಮ್ ಬೇಕು. ಯಾಕಂದ್ರೆ ಯಾವುದೋ ನಾವು ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀವಲ್ಲ
ಎಷ್ಟು ಫ್ರೀಕ್ವೆನ್ಸಿ ಐತಿ, ಲೈಕ್ ಎವ್ರಿ ಇಯರ್ ಇರ್ತೈತೋ, ಎವ್ರಿ 6 ಮಂತ್ಸ್ ಇರತ್ತೋ, ಎವ್ರಿ 2 ಇಯರ್ಸ್ ಇರತ್ತೋ, ಅದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ವೆನ್ ವಿ ಆರ್ ಪ್ರಿಪೇರಿಂಗ್ ಅಲ್ಲ, ವಿ ಶುಡ್ ನೋ ದ್ಯಾಟ್ ಬೈ ವೆನ್ ವಿ ವಿಲ್ ಬಿ ರೈಟಿಂಗ್ ದ ಎಕ್ಸಾಮ್, ವಿಚ್ ರೇರ್ಲಿ ಹ್ಯಾಪನ್ಸ್ ಇನ್ ಅವರ್ ಕರ್ನಾಟಕ ಎಕ್ಸಾಮ್ಸ್. ಓಕೆ, ಸೊ ಇದ್ರೊಳಗೆ SSC JEE ಒಳಗೆ ಯೂಶ್ವಲಿ ಅವರು ಎವ್ರಿ ಇಯರ್ ಕಾಲ್ ಮಾಡ್ತಾರೆ. ಬಟ್ ಲಾಸ್ಟ್ ಇಯರ್ ಏನು ಮಾಡಿದರು, ಕೊರೋನಾ ಸಂಬಂಧ ಸ್ವಲ್ಪ ಎಲ್ಲ ಡಿಸ್ಟರ್ಬ್ ಆಗ್ತಿದ್ದು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ವೆದರ್ ಇಟ್ ಈಸ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಜಾಬ್. ಸೊ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ರಿಮೆಂಬರ್ ದಟ್. ಸ್ಟೇಟದಲ್ಲ. ಸೊ ನಿಮ್ದು ಏನೋ ಬೆನಿಫಿಟ್ಸು ಪರ್ಕ್ಸ್ ಏನು ಇರ್ತಾವಲ್ಲ, ಇಟ್ ವಿಲ್ ಬಿ ಆ್ಯಸ್ ಪರ್ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಓನ್ಲಿ. ಸೊ ಹೌ ಮೆನಿ ಪೋಸ್ಟ್ ವಿಲ್ ಬಿ ದೇರ್. ಅದು ನೋಟಿಫಿಕೇಶನ್ ನೀವು ನೋಡಿದಾರೆ ಅಂದ್ರೆ ಅದ್ರೊಳಗೆ ಅವರು ಎಷ್ಟು ವೇಕನ್ಸಿ ಇದಾವೆ ಅನ್ನೋದು ಆಮೇಲೆ ನೋಟಿಫೈ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಯಾಕಂದ್ರೆ ನಮ್ಮ ಕರ್ನಾಟಕ ಒಳಗೆ ಏನು ಮಾಡ್ತಾರೆ, ನೋಟಿಫಿಕೇಶನ್ ಬಂದ ತಕ್ಷಣ ವೇಕನ್ಸೀಸು ಹೇಳ್ಬಿಡ್ತಾರೆ. ಇಲ್ಲೇನು ಮಾಡ್ತಾರೆ, ಸ್ವಲ್ಪ ಆಮೇಲೆ ಅಪ್ಡೇಟ್ ಮಾಡ್ತಾರೆ ವೆಬ್ಸೈಟ್ ಒಳಗೆ. ಈಗ ನಾವು 2019 ಒಳಗೆ ನೋಡಿದ್ರೆ 1601 ವೇಕನ್ಸೀಸ್ ಬಂದಿದ್ವು. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸು, ಡಿಫ್ರೆಂಟ್ ಬ್ರಾಂಚಸ್ ಸೇರಿ. ಸೊ ವಿಚ್ ಗ್ರೂಪ್ ಈಸ್ ಇಟ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಸೊ ನಿಮಗೆ ಗೊತ್ತಿರಬೇಕು, ಲೈಕ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಇರ್ತಾವೆ. ಗ್ರೂಪ್ ಎ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಜಾಬ್ಸ್ ಲೈಕ್ IAS, IES, IRS ಅವೆಲ್ಲ ಗ್ರೂಪ್ ಎ ಒಳಗೆ ಬರ್ತಾವೆ. ಗ್ರೂಪ್ ಬಿ ಅಂದರೆ ಯಾವ್ದು ಬರೈತಿ, PWD, ಆಮೇಲೆ ಇದು SSC JE. ಸೊ ಇದ್ರೊಳಗೆ ಗೆಜೆಟೆಡು ಇರತ್ತೆ, ನಾನ್ ಗೆಜೆಟೆಡು ಇರತ್ತೆ. ಇದು SSC JE ನೀವು ಜೂನಿಯರ್ ಇಂಜಿನಿಯರ್ ಏನಾಗ್ತಿರಲ್ಲ, ಇದು ನಾನ್ ಗೆಜೆಟೆಡ್. ಗ್ರೂಪ್ ಸಿ ಅಂದರೆ ಯಾವ್ದು ಬರ್ತಾವೆ, ಕ್ಲರಿಕಲ್ ವರ್ಕ್ಸ್ ಬರ್ತಾವೆ. ಗ್ರೂಪ್ ಡಿ ಅಂದರೆ ಯಾವ್ದು ಬರ್ತಾವೆ, POನು, ಹೌಸ್ ಕೀಪರ್ಸು, ಡ್ರೈವರ್ಸು. ಸೊ ಇವರೆಲ್ಲರೂ ಬರ್ತಾರೆ. ಓಕೆನಾ. ನೆಕ್ಸ್ಟ್, ವಾಟ್ ಆರ್ ದ ವೇರಿಯಸ್ ಪೋಸ್ಟ್ಸ್ ಇನ್ SSC JE. ಯಾವ್ಯಾವ ಡಿಫ್ರೆಂಟ್ ಪೋಸ್ಟ್ ಇರ್ತಾವೆ. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡಿದ್ರೆ ಅಂದ್ರೆ, ಇಲ್ಲಿ ನಿಮಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್, ಇಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕ್ವಾಂಟಿಟಿ ಸರ್ವೆ, ಕಾಂಟ್ರಾಕ್ಟ್. ಸೊ ಇದು ಯಾವ ಆರ್ಡರ್ದಾಗ ಐತೆ ಅಂದ್ರೆ, ವೇಕನ್ಸೀಸು ಕಮ್ಮಿ ಆರ್ಡರ್ದಾಗ ಐತಿ. ಸೊ ಹೈಯೆಸ್ಟ್ ವೇಕನ್ಸೀಸ್ ಆರ್ ಫಾರ್ ಸಿವಿಲ್. ರಿಮೆಂಬರ್, SSC JE ಒಳಗೆ ಹೈಯೆಸ್ಟ್ ವೇಕನ್ಸೀಸು ಯಾವಾಗಾದರೂ ಸಿವಿಲ್ ಇಂಜಿನಿಯರಿಂಗ್ದವ್ರಿಗಿನ ಇರ್ತೈತಿ. ಓಕೆ, ಲೈಕ್ ಇಫ್ ದ ಸಿವಿಲ್ ಇಂಜಿನಿಯರಿಂಗ್ ವೇಕನ್ಸೀಸ್ ಸಮ್ವೇರ್ ಅರೌಂಡ್ 600, 700, ಆ ಟೈಮ್ದಾಗ ಇಲೆಕ್ಟ್ರಿಕಲ್ದವ್ರಿಗೆ ಬರೀ ಒಂದು 50-80 ಅಷ್ಟೇ ಇರ್ತಾವೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಗೋಲ್ಡನ್ ಅಪರ್ಚುನಿಟಿ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್. ನೆಕ್ಸ್ಟ್, ವೇಕನ್ಸೀಸ್ ವಿಲ್ ಬಿ ಫಾರ್ ಸಿಂಗಲ್ ಡಿಪಾರ್ಟ್ಮೆಂಟ್ ಆರ್ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್. ಸೊ ಇದ್ರೊಳಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ತಾವೆ, ಸಿಂಗಲ್ ಡಿಪಾರ್ಟ್ಮೆಂಟಿಗೆ ಇರೋದಿಲ್ಲ. ಈಗ ನಮ್ಮ ಕರ್ನಾಟಕ ಒಳಗೆ RWS, RDPR, PWD ಇವ್ದು ಯಾವುದಿದ್ರೂ ಅದು ಇಂಡಿವಿಜುವಲ್ ಡಿಪಾರ್ಟ್ಮೆಂಟಿಗೆ ಅಷ್ಟೇ ಎಕ್ಸಾಮ್ ತೊಗೊಂಡು ಅಲ್ಲಷ್ಟು ಪೋಸ್ಟಿಂಗ್ ಇರುತ್ತೆ. ಬಟ್ ಇಲ್ಲ ಹಂಗಲ್ಲ, SSCದವರು ಇವು ಎಲ್ಲ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ದವ್ರಿಗೆ ಕೂಡಿ ಅದನ್ನು ಟೋಟಲ್ ಮಾಡಿ ನೋಟಿಫೈ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಗೆ ಅಲಾಟ್ ಮಾಡ್ತಾರೆ. ಸೊ ಯಾವ್ದು ಡಿಫ್ರೆಂಟ್. ಸೊ ನಾ ಸ್ವಲ್ಪ ಅಷ್ಟೇ ಲಿಸ್ಟ್ ಮಾಡೀನಿ ಯಾವ್ದು ಇಂಪಾರ್ಟೆಂಟ್ ಅದಾವು, ನಿಮಗೊಂದು ಐಡಿಯಾ ಬರಲಿ ಅಂತಂದ. ಸೊ ಫಸ್ಟ್ ಒನ್ ಯಾವುದಂದ್ರೆ ಸೆಂಟ್ರಲ್ ವಾಟರ್ ಕಮಿಷನ್. ನೆಕ್ಸ್ಟ್, ಸೆಂಟ್ರಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್, ದಟ್ ಈಸ್ PWD. ದೆನ್ ಬಾರ್ಡರ್ ರೋಡ್ ಆರ್ಗನೈಜೇಷನ್, BRO. ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, ಫರಕ್ಕಾ ಬ್ಯಾರೇಜ್ ಪ್ರಾಜೆಕ್ಟ್, ಡೈರೆಕ್ಟರೇಟ್ ಆಫ್ ಕ್ವಾಲಿಟಿ ಅಶ್ಯೂರೆನ್ಸ್, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಜೇಷನ್. ಸೊ ಇವು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ನೆಕ್ಸ್ಟ್, ಕಮಿಂಗ್ ಟು ಸ್ಯಾಲ್ರಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಕರ್ನಾಟಕ ಒಳಗೆ ನಮ್ಗೆ ಗೊತ್ತೈತಿ, ಲೈಕ್ AEದು ಅರೌಂಡ್ 46+ ಆಗ್ತೈತಿ, JEದು ಅರೌಂಡ್ 36+ ಪರ್ ಮಂತ್ ಆಗ್ತೈತಿ. ಸೊ ಬಟ್ ಇಲ್ಲಿ ಎಷ್ಟಾಗ್ತೈತಿ, ಇಲ್ಲಿನೂ ಅಷ್ಟಾಗ್ತೈತಿ, ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ದ್ಯಾಟ್ ಆಫ್ AE ಆ್ಯಕ್ಚುಲಿ. ಹೆಂಗೆ, ಬಿಕಾಸ್ ನಿಮ್ದು ಗ್ರಾಸು ಇಲ್ಲಿನೂ 46 ಆಕೈತಿ. ಸೊ ಬೇಸಿಕ್ 35,400 ಐತಿ ಆ್ಯಸ್ ಪರ್ 7th ಸೆಂಟ್ರಲ್ ಪೇ ಕಮಿಷನ್. HRA ಇಷ್ಟು ಇರ್ತೈತೆ ನಿಮ್ಮದು. ಇಟ್ ಡಿಪೆಂಡ್ಸ್, ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಇನ್ ವಿಚ್ ಪ್ಲೇಸ್ ಯು ಆರ್ ಸ್ಟೇಯಿಂಗ್. DA ಅರೌಂಡ್ 7% ಬರುತ್ತೆ, ಟ್ರಾವೆಲ್ ಅಲೌನ್ಸು ಇರುತ್ತೆ. ಸೊ ಆನ್ ಆನ್ ಎವರೇಜ್ 46,000 ರೂಪಾಯಿ ಬರುತ್ತೆ. ಸೊ ವಿಚ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ್ಯಾಟ್ ಆಫ್ ನಮ್ದು ಕರ್ನಾಟಕದ AE. ಓಕೆ, ನಮ್ದು ಲೈಕ್ 48-50 ಮಟ್ಟ ಬರುತ್ತೆ. ಬಟ್ ದಿಸ್ ಈಸ್ ಆಲ್ಸೋ ಅ ವೆರಿ ಗುಡ್ ಜಾಬ್. ವಾಟ್ ಆರ್ ದ ವೇರಿಯಸ್ ವರ್ಕ್ ರೆಸ್ಪಾನ್ಸಿಬಿಲಿಟೀಸ್. ಇದೊಂದು ಡಿಫ್ರೆಂಟ್ ನಿಮಗೆ ನೋಟಿಫಿಕೇಶನ್ ಐತಿ, ಮೋಸ್ಟ್ಲಿ ಇದ್ರ ಬಗ್ಗೆ ಐಡಿಯಾ ಇರೋಕ್ಕಿಲ್ಲ ನಿಮಗೆ. ಸೊ ದ್ಯಾಟ್ ಈಸ್ ದ ರೀಸನ್ ನಾ ಇದು ಕ್ವಶನ್ ಇನ್ಕ್ಲೂಡ್ ಮಾಡೀನಿ. ಯಾಕಂದ್ರೆ ನಾವು ಯಾವುದೇ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಬೇಕಂತೀವಲ್ಲ, ಸೊ ನಮಗೆ ಲೈಕ್ ವಿ ವಾಂಟ್ ಟು ನೋ ಲೈಕ್ ನಮ್ದು ವರ್ಕ್ ಯಾವ ಟೈಪ್ ಇರ್ತೈತೆ ರೀ ಅಂತಂದು. ಸೊ ಯೂಶ್ವಲಿ ಇದ್ರೊಳಗೆ ನೀವು ಜಾಯ್ನ್ ಆದ ಕೂಡಲೇ ನಿಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅಂತಂದು ಸೂಪರ್ವಿಷನ್ ಕೈಂಡ್ ಆಫ್ ವರ್ಕ್ಸ್ ನಿಮಗೆ ಕೊಡ್ತಾರೋ. ಆಮೇಲೆ ವೆರಿ ಸ್ಮಾಲ್ ಪ್ಲ್ಯಾನಿಂಗ್ ಆಫ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ವರ್ಕ್ ಕೊಡ್ತಾರೋ. ಅಕೌಂಟ್ ಮೇಂಟೈನಿಂಗ್ ಕೊಡ್ತಾರೆ ನಿಮಗೆ ವರ್ಕ. ಸ್ಕೀಮ್ ಎಕ್ಸಿಕ್ಯೂಷನ್ ಅದು ಕೊಡ್ತಾರೆ. ಸ್ಕೀಮ್ ಎಕ್ಸಿಕ್ಯೂಷನ್ ಅಂದ್ರೆ ಏನು, ಲೈಕ್ ಡಿಫ್ರೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ ಇರ್ತಾವೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡೆವಲಪ್ಮೆಂಟಿಗೆ. ಸೊ ಆ ಪರ್ಟಿಕ್ಯುಲರ್ ಸ್ಕೀಮ್ ಒಳಗೆ ಆ ಟೀಮ್ ಒಳಗೆ ನೀವು ಇರ್ತೀರಿ. ಸೊ ಆ ಸ್ಕೀಮನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಇನ್ ಅ ಟೈಮ್ಲಿ ಮ್ಯಾನರ್. ನೆಕ್ಸ್ಟ್ ಒನ್, ಅಸಿಸ್ಟಿಂಗ್ ಸುಪೀರಿಯರ್ಸ್. ಸೊ ನೀವು ನಿಮ್ಮದು ಸುಪೀರಿಯರ್ಸಿಗೆ ಸಪೋರ್ಟ್ ಮಾಡ್ತೀರಿ ಇನ್ ದ ಬಿಗಿನಿಂಗ್. ಐ ಆಮ್ ಟೆಲಿಂಗ್ ಯು. ಬಟ್ ನಿಮ್ಮದು ಮುಂದೆ ಎಕ್ಸ್ಪೀರಿಯನ್ಸ್ ಹೋದಂಗೆ ಯು ವಿಲ್ ಬಿ ಇನ್ ಚಾರ್ಜ್ ಆಫ್ ದ ವೇರಿಯಸ್ ಪ್ರಾಜೆಕ್ಟ್ಸ್. ಸೊ ನಾನು ಒಂದು ಲಾಸ್ಟ್ ಇಯರು SSC JE ಯೂಟ್ಯೂಬ್ ಲೈವ್ ಕಂಡಕ್ಟ್ ಮಾಡಿದ್ನಿ. ಓಕೆ, ವಿತ್ ದ ಪರ್ಸನ್ ಹೂ ಈಸ್ ಫ್ರಮ್ ತುಮಕೂರು.
ಸೊ ಅವ್ರದ್ದು ನೀವು ವಿಡಿಯೋ ನೋಡ್ರಿ, ನಾ ಐ ಬಟನ್ ಒಳಗೆ ಹಾಕ್ತನೋ. ಸೊ ಹೀ ಈಸ್ ಫ್ರಮ್ ತುಮಕೂರು ಆ್ಯಂಡ್ ಹೀ ಈಸ್ ಕರೆಂಟ್ಲಿ ವರ್ಕಿಂಗ್ ಇನ್ ಮುಂಬೈ ಆ್ಯಸ್ ಅ ಜೂನಿಯರ್ ಇಂಜಿನಿಯರ್. ಸೊ ಅವ್ರು ನಿಮ್ಗೆ ಕ್ಲಿಯರಾಗಿ ಆ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ಯಾರು, ಅವ್ರದ್ದು ಏನೇನು ವರ್ಕ್ ರೆಸ್ಪಾನ್ಸಿಬಿಲಿಟಿ ಐತಿ, ಏನೇನು ಬೆನಿಫಿಟ್ ಐತಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಸೊ ದ್ಯಾಟ್ ವಿಡಿಯೋ ವಿಲ್ ಡೆಫಿನೆಟ್ಲಿ 100% ಹೆಲ್ಪ್ ಯು. ನೆಕ್ಸ್ಟ್, ಪ್ರಮೋಷನ್ ಹೆಂಗೈತಿ SSC JEE ಒಳಗೆ. ಸೊ ಇದ್ರೊಳಗೆ ಸ್ವಲ್ಪ ಪ್ರಮೋಷನ್ ಡಿಲೇ ಐತಿ. ನಿಮಗೆ ಗೊತ್ತೈತಿ ಲೈಕ್ ಆರ್ಡರ್ ನಮ್ಮ ಗೌರ್ಮೆಂಟ್ ಜಾಬ್ಸ್ ಒಳಗೆ ಫಸ್ಟ್ JEE, ನೆಕ್ಸ್ಟ್ EE, ನೆಕ್ಸ್ಟ್ AEE ಈ ಟೈಪ್ದಾಗ ಬರುತ್ತೆ. ಸೊ JEE ಇದ್ದಿದ್ದು AE ಆಗ್ಬೇಕಂದ್ರೆ ಅರೌಂಡ್ 7 to 8 years ಬೇಕು. ಆಮೇಲೆ EEE ದ್ಯಾಟ್ ಈಸ್ EE ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೇಕಂದ್ರೆ ಸಮ್ಟೈಮ್ಸ್ ಇಟ್ ವಿಲ್ ಟೇಕ್ 15 years. ಬಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಇವೇನ ನಿಮ್ಮದು ಪ್ರಮೋಷನ್ಸ್ ಅದಾವಲ್ಲ, ಸಮ್ಟೈಮ್ ಇಟ್ ಕ್ಯಾನ್ ಹ್ಯಾಪನ್ ಇವನ್ ಇನ್ 5 years or 4 years ಆಲ್ಸೋ. ಇಟ್ ಡಿಪೆಂಡ್ಸ್ ಆನ್ ದ ವೇಕನ್ಸೀಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಆಮೇಲೆ ಅವರು ಮುಂದೆ ಹೋದಂಗೆ ಒಂದು ಸಿಂಪಲ್ ಸ್ಮಾಲ್ ಟೆಕ್ನಿಕಲ್ ಎಕ್ಸಾಮ್ಸು ಕಂಡಕ್ಟ್ ಮಾಡ್ತಾರೋ. ಆಮೇಲೆ ನಿಮ್ಮದು ವರ್ಕ್ ರೆಕಾರ್ಡ್ ಹೆಂಗೈತಿ ಅದನ್ನೆಲ್ಲ ನೋಡ್ಕೊಂಡು ನೀವು ಪ್ರಮೋಟ್ ಆಗೋ ಚಾನ್ಸಸ್ ಇರತ್ತೆ. ಸೊ ಈಗ ನಮ್ಮ ಕರ್ನಾಟಕ ಒಳಗೂ JEE ದಿಂತ್ರ AE ಆಗ್ಬೇಕಂದ್ರೂ ಸಮ್ವೇರ್ ಅರೌಂಡ್ 5 years ಬೇಕು. AE ದಿಂತ್ರ AEE ಆಗ್ಬೇಕಂದ್ರೆ 4 to 5 years ಬೇಕು. ಸೊ ಇಲ್ಲೂ ನೀವು ಕನ್ಸಿಡರ್ ಮಾಡಿದರೆ ಅಷ್ಟಾಗ್ತೈತೆ ಆನ್ ಆನ್ ಎವರೇಜ್. ನೆಕ್ಸ್ಟ್, ವಾಟ್ ಈಸ್ ದ ಮೆಥಡ್ ಆಫ್ ಅಪ್ಲೈಯಿಂಗ್ ಫಾರ್ ದಿಸ್ ಎಕ್ಸಾಮ್. ಸೊ ಈಗ ನಾವು ಫಾರ್ಮ್ ಫಿಲ್ ಮಾಡ್ಬೇಕಾರೆ ಹೆಂಗೆ ಮಾಡ್ತೀವಿ, ಆಗಲೇ ಹೇಳಿದ್ನಲ್ಲ ಆನ್ಲೈನ್ ಫಾರ್ಮ್ ಫಿಲ್ ಮಾಡ್ತೀವಿ ನಾವು. ವಾಟ್ ಈಸ್ ದ ಮೆಥಡ್ ಆಫ್ ರೈಟಿಂಗ್ ದ ಎಕ್ಸಾಮ್, ಹೆಂಗೆ ಇರತ್ತೆ ರೀ ಇದು, ಆನ್ಲೈನ್ ಇರತ್ತೆ ಆಫ್ಲೈನ್ ಇರತ್ತೆ. ಸೊ ಇದ್ರೊಳಗೆ 2 ಪೇಪರ್ ಇರತ್ತೆ, ಒಂದು ಪ್ರಿಲಿಮ್ಸ್ ಹತ್ತಿರತ್ತೆ, ಒಂದು ಮೇನ್ಸ್ ಹತ್ತಿರತ್ತೆ. ಅದನ್ನು ನಾನು ಮುಂದೆ ಡಿಸ್ಕಷನ್ ಮಾಡ್ತೀನಿ ಪ್ರಿಲಿಮ್ಸ್ ಅಂದ್ರೆ ಏನು. ಸೊ ಪ್ರಿಲಿಮ್ಸ್ ಪೇಪರು ಆನ್ಲೈನ್ ಇರತ್ತೆ, ಮೇನ್ಸ್ ಪೇಪರು ಆಫ್ಲೈನ್ ಇರತ್ತೆ. ಇಷ್ಟಷ್ಟೇ ತಿಳ್ಕೊರಿ. ನೆಕ್ಸ್ಟ್, ಅಪ್ಲಿಕೇಶನ್ ಫೀ ಎಷ್ಟೈತಿ. ಜನರಲ್ಲು ಪ್ಲಸ್ OBC ದವರಿಗೆ 100 rupees ಐತಿ. SC ST PH ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ದೇರ್ ಇಸ್ ನೋ ಎನಿ ಅಪ್ಲಿಕೇಶನ್ ಫೀ, ರಿಮೆಂಬರ್. ನೆಕ್ಸ್ಟ್, ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಆಬ್ವಿಯಸ್ಲಿ ವಿ ಶುಡ್ ಬಿ ದ ಸಿಟಿಸನ್ ಆಫ್ ಇಂಡಿಯಾ. ಏಜ್ ಲಿಮಿಟ್ ಎಷ್ಟು ಇರಬೇಕು. ಸೊ ಮೋಸ್ಟ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಒಳಗೆ 32 years ಐತಿ. ಸೊ ಏಜ್ ರಿಲ್ಯಾಕ್ಸೇಷನ್ ಐತಿ, ಇಲ್ಲಿ ಡೀಟೇಲಾಗಿ ನೋಡ್ಕೊರಿ ನೀವು, ನಾ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಡಿಫ್ರೆಂಟ್ ಕಾಸ್ಟ್ ಕ್ಯಾಟಗರಿಗೆ ಸರ್ಟನ್ ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಾರು. ಸೊ ನಿಮ್ದು ಯಾವ್ದು ಕನ್ಸಿಡರ್ ಆಗ್ತೈತಲ್ಲ, ನಿಮ್ದು ಇದ್ರೊಳಗೆ ಯಾವ್ದು ಫಿಟ್ಟಿನ್ ಆಗ್ತೈತಲ್ಲ ಅದನ್ನು ನೋಡ್ಕೊಂಡು ನೀವು ನಿಮ್ದು ಕರೆಂಟ್ ಏಜ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್. ನೆಕ್ಸ್ಟ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಕೇಳ್ತೀರಿ ನೀವು. ಸೊ ಇದಕ್ಕೆ ನಿಮ್ಮದು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಯಾವುದಾದ್ರೂ ಒಂದು ಇರಬೇಕು. ಸೊ ನಮ್ಮದು BE ಅದೀವಿ ನಾವು, ಲೈಕ್ PUC ಪ್ಲಸ್ BE ಇದ್ದವ್ರೂ ಎಲಿಜಿಬಲು, ಅಥವಾ ಬರೀ ಡಿಪ್ಲೊಮಾದವರು ಎಲಿಜಿಬಲ್ ಇರ್ತಾರೋ, ಪ್ಲಸ್ ಡಿಪ್ಲೊಮಾ ಸರ್ಟನ್ ಎಕ್ಸ್ಪೀರಿಯನ್ಸು ಕೇಳ್ತಾರೋ. ಈಗ ಒಂದೊಂದು ಲೈಕ್ CPWD ಫರಕ್ಕ ಬ್ಯಾರೇಜ್ದವರಿಗೆ ಬರೀ ಡಿಪ್ಲೊಮಾ ಡಿಗ್ರಿ ಇದ್ರೆ ಸಾಕು, ಎಕ್ಸ್ಪೀರಿಯನ್ಸ್ ಕೇಳೋದಿಲ್ಲ. ಬಟ್ ಒಂದೊಂದು ಡಿಪಾರ್ಟ್ಮೆಂಟ್ಸ್ಗೆ ವಿತ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಅವರು. ಸೊ ಅದು ಆಗಲೇ ಏನು ನೋಟಿಫಿಕೇಷನ್ ತೋರಿಸಿದ್ನಲ್ಲ ಅದರೊಳಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ ಅವರು, ಯಾವುದೇ ಡಿಪಾರ್ಟ್ಮೆಂಟಿಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್. ಒಂದಕ್ಕೆ 2 years ಐತಿ, ಒಂದಕ್ಕೆ 3 years ಐತಿ, ಒಂದಕ್ಕೆ ಎಕ್ಸ್ಪೀರಿಯನ್ಸೇ ಇಲ್ಲ. ಆಮೇಲೆ ಇಂಜಿನಿಯರಿಂಗ್ ಆದವ್ರಿಗೆ ಲೈಕ್ PUC ಪ್ಲಸ್ ಇಂಜಿನಿಯರಿಂಗ್ ಆದವ್ರಿಗಂತೂ ಎಕ್ಸ್ಪೀರಿಯನ್ಸನ್ನು ಕೇಳೋದಿಲ್ಲ ಇದ್ರೊಳಗೆ. ಸೊ ಅದನ್ನು ನೋಡಿರಿ, ಅದನ್ನು ನೋಡ್ಕೊಂಡು ನೀವು ಫಾರ್ಮ್ ಫಿಲ್ ಮಾಡೋ ಮುಂದೆ ಯಾವುದ್ಯಾವುದಕ್ಕೆ ಎಲಿಜಿಬಿಲಿಟಿ ಆಗ್ತಿರಲ್ಲ ಅದನ್ನು ಟಿಕ್ ಮಾಡ್ಕೊತ ಹೋಗ್ರಿ. ಸೊ ನೀವೀಗ ಕರೆಂಟ್ಲಿ ಡಿಪ್ಲೊಮಾ ಕಲಿತು ಇಂಜಿನಿಯರಿಂಗ್ ಮಾಡ್ತಿದ್ರಿ ಅಂದ್ರೆ ನೀವು ಎಲಿಜಿಬಲ್ ಅದಿರಿ. PUC ಪ್ಲಸ್ ಇಂಜಿನಿಯರಿಂಗ್ 3rd year ಫೈನಲ್ ಇಯರ್ ಇದ್ರಂದ್ರೆ ನೀವು ಎಲಿಜಿಬಲ್ ಇಲ್ಲ. ಬಟ್ ರೀಸೆಂಟ್ಲಿ ಜಸ್ಟ್ ಫ್ಯೂ ಡೇಸ್ ಬಿಫೋರ್ ಫೈನಲ್ ಇಯರ್ದವ್ರು ನಿಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು, ದಿಸ್ ಇಯರ್ 2022 ಬ್ಯಾಚ್. ಸೊ ಈವನ್ ಯು ಆರ್ ಆಲ್ಸೋ ಎಲಿಜಿಬಲ್ ಫಾರ್ ದಿಸ್ ಎಕ್ಸಾಮ್. ಓಕೆನಾ. ಸೊ ಹೋಪ್ ಎಲಿಜಿಬಿಲಿಟಿ ಬಗ್ಗೆ ನಿಮಗೇನು ಕನ್ಫ್ಯೂಷನ್ ಇಲ್ಲ. PUC ಪ್ಲಸ್ ಇಂಜಿನಿಯರಿಂಗ್ ಆರ್ ಓನ್ಲಿ ಡಿಪ್ಲೊಮಾ ಆರ್ ಡಿಪ್ಲೊಮಾ ಪ್ಲಸ್ ಇಂಜಿನಿಯರಿಂಗ್. ಸೊ ಇವರೆಲ್ಲರೂ ನೀವು ಎಲಿಜಿಬಲ್ ಅದಿರಿ ಇದಕ್ಕೆ. ಸೊ ಇದ್ರೊಳಗೆ ಸಿಲೆಕ್ಷನ್ ಪ್ರೊಸೆಸ್ ಆಗಲೇ ನಾ ಹೇಳಿದ್ನಿಲ್ಲ ನಿಮಗೆ, ಪೇಪರ್ 1 ಪೇಪರ್ 2 ಅಂತಿರುತ್ತೆ. ಸೊ ಇದನ್ನು ಕ್ಲಿಯರಾಗಿ ತಿಳ್ಕೊರಿ ಫಸ್ಟು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾ ಅಪ್ಕಮಿಂಗ್ ವೀಡಿಯೋಸ್ ಒಳಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಏನೈತೆ ಅನ್ನೋದು ಇಟ್ಸ್ ಆ್ಯಕ್ಚುಲಿ ಓಕೆ. ಸೊ ಓವರ್ ವ್ಯೂ ಆಫ್ ದಿಸ್ ಎಕ್ಸಾಮ್ ನಾನು ಇನ್ಫಾರ್ಮ್ ಮಾಡಕತ್ತೆ ನಿಮಗೆ. ಸೊ ಪೇಪರ್ 1ಕ್ಕೆ ನಾವು ಏನಂತ ಕರಿತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆರ್ ಪ್ರಿಲಿಮ್ಸ್ ಆರ್ ಪೇಪರ್ 1 ಅಂತ ಹೆಸರು ಅದಾವೆ 3. ಸೊ ಇದ್ರೊಳಗೆ ಏನು ಸಿಲೆಬಸ್ ಇರುತ್ತೆ, ಜನರಲ್ ಸ್ಟಡೀಸು ಇರತ್ತೆ, ನಮ್ಮದು ಸಿವಿಲ್ ಇಂಜಿನಿಯರಿಂಗೂ ಇರ್ತೈತಿ. ಸೊ ಇದು ಯಾವ ಟೈಪ್ ಪೇಪರ್ ಇರತ್ತೆ, ಇಟ್ ಈಸ್ ಆಬ್ಜೆಕ್ಟಿವ್ ಪೇಪರ್ ಆ್ಯಂಡ್ ಇಟ್ ಈಸ್ ಆನ್ಲೈನ್. ನಾನು ಮೊದಲು ಹೇಳಿದ್ನಲ್ಲ, ಯೂಶ್ವಲಿ ಇದು ಎಕ್ಸಾಮು ಗೇಟ್ ಸೆಂಟರ್ಸ್ ಎಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿರತ್ತಲ್ಲ ಅಲ್ಲೇ ನಿಮ್ಮದು SSC JEE ಕಂಡಕ್ಟ್ ಆಕೈತಿ. ಸೊ ಇಲ್ಲೇ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಆಮೇಲೆ ಪ್ರಿಲಿಮ್ಸ್ ಪೇಪರ್ಗೆ ಕ್ಯಾಲ್ಕುಲೇಟರ್ ಅಲಾವ್ ಇರೋದಿಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದ್ಯಾಟ್. ಸೊ ಮಾರ್ಕ್ಸ್ ಆ್ಯಂಡ್ ಆಲ್ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ಪೇಪರ್ 2 ಮೇನ್ಸ್. ಸೊ ಈ ಪೇಪರ್ ನೀವು ಕ್ವಾಲಿಫೈ ಆದರೆ ಅಂದ್ರೆ ನೆಕ್ಸ್ಟ್ ಪೇಪರ್ 2 ಅನ್ನೋದು ಇರೈತಿ, ಅದಕ್ಕೆ ನಾವು ಟೆಕ್ನಿಕಲ್ ಅಂತ ಕರಿತೀವಿ. ಯಾಕಂದರೆ ಇದ್ರೊಳಗೆ ಬರೀ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಕ್ವಶನ್ಸ್ ಅಷ್ಟೇ ಇರತ್ತೆ, ಜನರಲ್ ಸ್ಟಡೀಸ್ ಇರೋದಿಲ್ಲ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಈಸ್ ಇಟ್ ಈಸ್ ಡಿಸ್ಕ್ರಿಪ್ಟಿವ್. ಓಕೆ. ಸೊ ಸೇಮ್ ನಿಮ್ಮದು ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮ್ ಹೆಂಗೆ ಇರತ್ತಲ್ಲ ಅದೇ ಟೈಪನೇ ಇರತ್ತೆ ಇದು. ಸೊ ಇಟ್ ವಿಲ್ ನಾಟ್ ಬಿ ಆಬ್ಜೆಕ್ಟಿವ್.
ಹೆನ್ಸ್ ದೇರ್ ಈಸ್ ನೋ ಎನಿ ನೆಗೆಟಿವ್ ಮಾರ್ಕಿಂಗ್ ಆ್ಯಂಡ್ ಕ್ಯಾಲ್ಕುಲೇಟರ್ ಈಸ್ ಅಲೌಡ್. ಸೊ ನಮ್ದು ಲಾಗ್ ಟೇಬಲು, ಸ್ಟೀಮ್ ಟೇಬಲು ಫಾರ್ ಮೆಕ್ಯಾನಿಕಲು, ಸೊ ಕ್ಯಾಲ್ಕುಲೇಟ್ರು ಇದೆಲ್ಲ ಅಲೌವ್ ಇರ್ತೈತಿ ಮೇನ್ಸ್ ಪೇಪರ್ಗೆ. ಓಕೆ, ಲಾಸ್ಟ್ ಪ್ರೊಸೆಸ್ ಏನಂದ್ರೆ ಇದ್ರೊಳಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಇದ್ರೊಳಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಷ್ಟೇ ಇರ್ತೈತಿ, ಯೂಶ್ವಲಿ ಇಂಟರ್ವ್ಯೂ ಇರೋದಿಲ್ಲ, ಜಸ್ಟ್ ಮೆಡಿಕಲ್ ಚೆಕಪ್ಪು, ಡಾಕ್ಯುಮೆಂಟ್ ವೆರಿಫಿಕೇಷನು. ಸೊ ಅದ್ರ ಸಂಬಂಧ ಡಾಕ್ಯುಮೆಂಟ್ಸ್ ಏನದಾವು ಎಲ್ಲ ನೀಟಾಗಿ ರೆಡಿ ಇಟ್ಕೋರಿ. ನೆಕ್ಸ್ಟ್, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೇ ಪೇಪರ್ 1 ಇರಲಿ ಪೇಪರ್ 2 ಇರಲಿ, ಎರಡು ಪೇಪರ್ಗೆ 30% ಫಾರ್ ಜನರಲ್, ದೆನ್ 25% ಫಾರ್ OBC ಆರ್ EWS, SC ST ಅದರ್ಸ್ಗೆ 20% ಮಿನಿಮಮ್ ಬೀಳಬೇಕು. ಸೊ ಏನಿದ್ರ ಮೀನಿಂಗ್ ಈಗ? ಸೊ ಈಗ ಪೇಪರ್ 1 ಅನ್ನೋದು 200 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಅವರು. ಸೊ ನೀವು ಜನರಲ್ ಕ್ಯಾಟಗರಿದವ್ರು ಇದ್ರೆ ಅಂದ್ರೆ 60/200 ಮಿನಿಮಮ್ ಬೀಳಬೇಕು ನಿಮ್ಗೆ. ಓಕೆ, ಆಮೇಲೆ ನೀವು OBC ಇದ್ರೆ ಅಂದ್ರೆ 50/200 ಬೀಳಬೇಕು, SC ST ಇದ್ರೆ 40/200 ಬೀಳಬೇಕು. ಸೊ ಇಷ್ಟು ಬಿದ್ದರೆ ಮಾತ್ರ ನೀವು ಮೇನ್ಸ್ ಪೇಪರ್ಗೆ ಎಲಿಜಿಬಲ್ ಆಗ್ತೀರಿ. ಓಕೆ, ಸೊ ಮೇನ್ಸ್ ಒಳಗೆ ನೀವು ನೆಕ್ಸ್ಟ್ ರೌಂಡಿಗೆ ಅಥವಾ ಫೈನಲ್ ಸೆಲೆಕ್ಷನ್ ಆಗಬೇಕಂದ್ರೆ ಇದ್ರೊಳಗೆ ಎಷ್ಟು ಇರಬೇಕು? ಸೊ ಇದ್ರೊಳಗೆ ಮಿನಿಮಮ್ 90 ಮಾರ್ಕ್ಸ್ ಔಟ್ ಆಫ್ 300, 75 ಔಟ್ ಆಫ್ 300, 60 ಮಾರ್ಕ್ಸ್ ಔಟ್ ಆಫ್ 300. ಸೊ ನಿಮ್ದು ಇದ್ರೊಳಗೆ ಮಿನಿಮಮ್ ಏನಿರಬೇಕು? 30 ಮಾರ್ಕ್ಸರೇ ಬರಲೇಬೇಕು ಟು ಬಿ ಎಲಿಜಿಬಲ್ ಫಾರ್ ದ ಫರ್ದರ್ ಪ್ರೊಸೆಸ್. ನೆಕ್ಸ್ಟ್, ವಾಟ್ ಈಸ್ ದ ಕಟ್ ಆಫ್ ಮಾರ್ಕ್ಸ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ 2019 ಪೇಪರ್ 1 ಕಟ್ ಆಫ್ ನಾವು ನೋಡಿದ್ವಿ ಅಂದ್ರೆ, ಸೊ ಜನರಲ್ ಮೆರಿಟ್ಗೆ 127 ಮಾರ್ಕ್ಸ್ ಇತ್ತು ಔಟ್ ಆಫ್ 200. ಓಕೆ, ದೆನ್ OBCಗೆ 122 ಮಾರ್ಕ್ಸ್ ಇತ್ತು. ನೆಕ್ಸ್ಟ್ EWSಗೆ 200 ಮಾರ್ಕ್ಸ್ ಇತ್ತು. ಓಕೆ, ಬಟ್ ನಾವು 500 ಹಿಡಿದೀವಿ ಅಂದರೆ ಈಗ ದಟ್ ಈಸ್ 200 ಫಾರ್ ಪ್ರಿಲಿಮ್ಸ್, ಆಮೇಲೆ 300 ಫಾರ್ ಮೇನ್ಸ್. ಸೊ ಎರಡೂ ಕೂಡಿ 500ಕ್ಕೆ ಹಿಡಿದೀವಿ ಅಂದ್ರೆ ಯೂಶ್ವಲಿ ಸೇಫರ್ ಮಾರ್ಕ್ಸ್ ಎಷ್ಟು ಇರಬೇಕಂದ್ರೆ 250 to 320 ಮಾರ್ಕ್ಸ್ ಫಾರ್ ಜನರಲ್ ಮೆರಿಟ್. ಸೊ ಇಷ್ಟು ವರ್ಷ ಒಳಗೆ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ಯಾರಲ್ಲ, ಸೊ ಈ ರೇಂಜ್ ಒಳಗೆ ಸ್ಟೂಡೆಂಟ್ಸಿಗೆ ಮಾರ್ಕ್ಸ್ ಬಂದೈತಿ. ಔಟ್ ಆಫ್ 500 252 to 320 ಮಾರ್ಕ್ಸ್ ಬರಬೇಕು. ಸೊ ದಿಸ್ ಇಸ್ ದ ಕಟ್ ಆಫ್ ಮಾರ್ಕ್ಸ್. ಸೊ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇನ್ ಟುಡೇಸ್ ವಿಡಿಯೋ. ನೆಕ್ಸ್ಟ್, SSC ರೀಜನ್ ಅನ್ನೋದು ಇರತ್ತೆ. ಸೊ ನಾವೀಗ ಅಪ್ಲೈ ಮಾಡ್ತೀವಲ್ಲ, ಡಿಫ್ರೆಂಟ್ ಎಂಟೈರ್ ಕಂಟ್ರಿ 9 ರೀಜನ್ಸ್ ಒಳಗೆ ಡಿವೈಡ್ ಮಾಡ್ಯಾರ ಅವರು. ಸೊ ಈಗ ನಮ್ದು ಕರ್ನಾಟಕದ ಬರೋದು ದಿಸ್ ರೀಜನ್. ಓಕೆ, ದ್ಯಾಟ್ ಈಸ್ ಕರ್ನಾಟಕ, ಕೇರಳ, KKR ಅಂತ ಬರುತ್ತೆ, ಕರ್ನಾಟಕ, ಕೇರಳ ಆ್ಯಂಡ್ ಲಕ್ಷದ್ವೀಪ್. ಸೊ ಡಿಫ್ರೆಂಟ್ ಸ್ಟೇಟ್ಸ್ಗಳನ್ನ ಡಿಫ್ರೆಂಟ್ ರೀಜನ್ಸ್ ಒಳಗೆ ತೊಗೊಂಡಾರ ಅವರು, ಸೊ ದ್ಯಾಟ್ ದೇ ಕ್ಯಾನ್ ಕಂಡಕ್ಟ್ ದ ಎಕ್ಸಾಮ್ ಪ್ರಾಪರ್ಲಿ. ಸೊ ನೀವು ಫಾರ್ಮ್ ಫಿಲ್ ಮಾಡೋ ಮುಂದೆ KKR ರೀಜನ್ ಕತ್ತ ಫಾರ್ಮ್ ಫಿಲ್ ಮಾಡಿರಿ. ನೆಕ್ಸ್ಟ್, ಎಕ್ಸಾಮ್ ಸೆಂಟರ್ಸ್ ಆ್ಯಂಡ್ ಸೆಂಟರ್ ಕೋಡ್. ಸೊ ಇಲ್ಲಿ ನೋಡಿರಿ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ ಅವರು, ಇಲ್ಲಿ ಬೆಳಗಾವಿ. ಸೊ ಇದು 9002 ಅನ್ನೋದು ಸೆಂಟರ್ ಕೋಡ್. ಬೆಂಗಳೂರು ಐತಿ, ಹುಬ್ಬಳ್ಳಿ ಐತಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇಷ್ಟೆಲ್ಲ ಸೆಂಟರು ಫಾರ್ ಕರ್ನಾಟಕ ಅದಾವು. ಓಕೆ, ಸೊ ಇದು ಯಾರು ರೀಜನ್ ಒಳಗೆ ಬರುತ್ತೆ ಅಂದಿದ್ದು KKR ಒಳಗೆ ಬರ್ತೈತಿ ಇದು. ಸೊ ಇನ್ನೊಂದು ಅವ್ರು ಇನ್ಫಾರ್ಮೇಷನ್ ಏನು ಕೊಟ್ಟಾರಂದ್ರೆ ಇಲ್ಲಿ ಇವು ರೀಜನ್ ವೈಸ್, ಓಕೆ, ರೀಜನ್ ವೈಸ್ ಅವರು ಡಿಫ್ರೆಂಟ್ ವೆಬ್ಸೈಟ್ಸ್ ಅದಾವು. ಸೊ ಅಲ್ಲಿ ಅವರು ರೀಜನ್ ವೈಸ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾರೆ. ಸೊ ಬೆಂಗಳೂರು ಕೋರಮಂಗಲ ಒಳಗೆ ಇದ್ರದ್ದು ಆಫೀಸ್ ಐತಿ. ಸೊ SICKKR.KAR.NIC.in. ಸೊ ಈ ವೆಬ್ಸೈಟನ್ನು ನೀವು ರೆಗ್ಯುಲರಾಗಿ ಚೆಕ್ ಮಾಡ್ಕೋತಾ ಇರ್ರಿ, ಏನೋ ಡೀಟೇಲ್ಸ್ ಇದ್ರೂ ಇಲ್ಲೂ ಅಪ್ಡೇಟ್ ಮಾಡ್ತಿರ್ತಾರೆ ಅವರು. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈಗ ನಿಮ್ಮ ಮೈಂಡ್ ಒಳಗೆ ಏನಾಯ್ತಲ್ಲ ಅವನೊಂದು ಸಿಂಪಲ್ 2-3 ಕ್ವಶನ್ ತೊಗೊಂಡೆ ನಾನು. ಸೊ ಯಾವುದೋ ನೋಟಿಫಿಕೇಶನ್ ಬಂದ ತಕ್ಷಣ ನೀವೇನು ಕೇಳ್ತೀರಿ? ಮೇಡಮ್ ಈ ಎಕ್ಸಾಮ್ ಒಳಗೆ ಕಾಂಪಿಟೇಷನ್ ಇರ್ತೈತೆ ರೀ ಅಂತ ಕೇಳ್ತೀರಿ. ಸಿ ದಿಸ್ ಇಸ್ ಮೈ ಆನ್ಸರ್. ಎಸ್, ಆಫ್ ಕೋರ್ಸ್, ನೀವು ಯಾವ್ದು ಎಕ್ಸಾಮ್ ತೊಗೋರಿ, ದೇರ್ ಈಸ್ ನೋ ಎನಿ ಸಿಂಗಲ್ ಎಕ್ಸಾಮ್ ವಿತ್ ನೋ ಕಾಂಪಿಟೇಷನ್. ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಹ್ಯಾಸ್ ದ ಕಾಂಪಿಟೇಷನ್. ದಟ್ಸ್ ವೈ ಅದಕ್ಕೆ ವರ್ಡ್ ನಾವು ಏನು ಅಟ್ಯಾಚ್ ಮಾಡೀವು? ಕಾಂಪಿಟೇಟಿವ್ ಎಕ್ಸಾಮ್. ಸೊ ಅದಕ್ಕೇನು ಹೆದ್ರದ್ದು ನೆಸರಿಲ್ಲ, ನೀವು ಯಾವ್ದು ಎಕ್ಸಾಮ್ ಬರೋದ್ರೂ ಅದಕ್ಕೆ ಕಾಂಪಿಟೇಷನ್ ಇರೋದೈತಿ. ವಿಲ್ ದ ಮೇನ್ಸ್ ಬಿ ಡಿಫಿಕಲ್ಟ್ ಮ್ಯಾಮ್? ಸೊ ಇದನ್ನೊಂದು ಭಾಳ ಕೇಳ್ತಾರೆ ಸ್ಟೂಡೆಂಟ್ಸು. ಯಾಕಂದ್ರೆ ಪ್ರಿಲಿಮ್ಸ್ ಏನೋ ಕ್ವಾಲಿಫೈ ಆಗ್ಬೋದು ರೀ ಮೇಡಮ್ ನಾವು, ಯಾಕಂದ್ರೆ ನಾವು KPSCಗೆ ಪ್ರಿಪೇರ್ ಆಗ್ತಿರ್ತೀವೋ, ಬಟ್ ಮೇನ್ಸ್ ಡಿಫಿಕಲ್ಟ್ ಆಗ್ತೈತೇನ್ರಿ ಅಂತಂದು. ನೋ, ನಾಟ್ ಎಟ್ ಆಲ್. ಯಾಕಂದ್ರೆ ನಾವು ಫರ್ದರ್ ವೀಡಿಯೋಸ್ ಒಳಗೆ ನಿಮಗೆ ಮೇನ್ಸ್ ಪೇಪರ್ ಹೆಂಗಿರೈತಿ, ಅದರದ್ದು ಆನ್ಸರ್ ಶೀಟ್ ಹೆಂಗಿರೈತಿ, ಕ್ವಶನ್ಸಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬರೈತಿ, ಎಷ್ಟು ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಏನೂ ಹೆದರಕ್ಕೆ ಹೋಗ್ಬೇಡ್ರಿ. ಬಟ್ ಬೇಸಿಕ್ ಪ್ರಿಪ್ರೇಷನ್ ಏನು ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ, RWS KRIDL ಪ್ರಿಪೇರ್ ಮಾಡಾಕ್ತಿರಲ್ಲ, ಜಸ್ಟ್ ಕಂಟಿನ್ಯೂ ವಿತ್ ದ್ಯಾಟ್. ಜಸ್ಟ್ ಡೋಂಟ್ ಸ್ಟಾಪ್, ಕಂಟಿನ್ಯೂ ವಿತ್ ದ್ಯಾಟ್. ಇಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ SSC JE ಆಲ್ಸೋ ವಿತ್ ನೋ ಸೆಕೆಂಡ್ ಥಾಟ್. ನೆಕ್ಸ್ಟ್ ಕ್ವಶನ್, ಈಸ್ ದ ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಫ್ರೆಂಟ್ ಫ್ರಮ್ KPSC? ನೋ, ಆಗಲೇ ಹೇಳಿದ್ನಲ್ಲ ನಾನು, ನೋ, ನಾಟ್ ಮಚ್. ಸೊ ನೀವೇನು ಪ್ರಿಪೇರ್ ಆಗ್ತಿರ್ತೀರಲ್ಲ, ಸೊ ದ್ಯಾಟ್ ಈಸ್ ಓನ್ಲಿ ಸಫಿಷಿಯೆಂಟ್. ಎಸ್, ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ನೆಕ್ಸ್ಟ್, ಶಾಲ್ ವಿ ಅಪ್ಲೈ ಫಾರ್ ದಿಸ್? ಸೊ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಿ.
ಇನ್ನು ನಿಮ್ಮದು ಡಿಸಿಷನು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿರೋ ಇಲ್ಲೋ ಅಂತ. ಬಟ್ ನಾನಂತೂ ಸಜೆಸ್ಟ್ ಮಾಡೋದೇನಂದ್ರೆ ಎಸ್ ಯು ಹ್ಯಾವ್ ಟು ಗೋ ಅಹೆಡ್. ಯಾಕಂದ್ರೆ ನೀವೇನು ಇದ್ರ ಸಂಬಂಧ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಕತ್ತಿಲ್ಲ. ಜಸ್ಟ್ ಒಂದು 100 ರೂಪೀಸ್ ಫಾರ್ಮ್ ಫಿಲ್ ಮಾಡಿ ಅವತ್ತಿನ ದಿವಸ ಹೋಗಿ ಎಕ್ಸಾಮ್ ಬರ್ತೀರ ಅಷ್ಟೇ. ಯು ಆರ್ ನಾಟ್ ಡೂಯಿಂಗ್ ಸಮಥಿಂಗ್ ಎಕ್ಸ್ಟ್ರಾ, ನೋ ಡಿಫ್ರೆಂಟ್ ಎನಿ ಪ್ರಿಪ್ರೇಷನ್ ಸ್ಟ್ರಾಟಜೀಸ್ ಆ್ಯಂಡ್ ಆಲ್. ಸೊ ಆಬ್ವಿಯಸ್ಲಿ ಇಟ್ ಈಸ್ ಆಲ್ಸೋ ಅ ಗ್ರೇಟ್ ಅಪಾರ್ಚುನಿಟಿ ಬಿಕಾಸ್ ಮೋಸ್ಟ್ ಆಫ್ ದ ಕರ್ನಾಟಕ ಸ್ಟೂಡೆಂಟ್ಸು ಇದು ಅಪಾರ್ಚುನಿಟಿನ ಭಾಳ ನೆಗ್ಲೆಕ್ಟ್ ಮಾಡ್ತಾರೆ. ಕನ್ಸಿಡರಿಂಗ್ ದ್ಯಾಟ್ ಮೇಡಮ್ ದಿಸ್ ಈಸ್ ಹ್ಯಾವಿಂಗ್ ಹೈ ಕಾಂಪಿಟೇಷನ್, ನಾರ್ತ್ ಇಂಡಿಯಾದವ್ರು ಅಷ್ಟು ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾರೆ, ಇಷ್ಟು ಸ್ಟೂಡೆಂಟ್. ಎಸ್, ಈಗ ನಮ್ಮ PWD ಒಳಗೂ ನೋಡಿರಿ ನೀವು ಎಷ್ಟು ಜನ ಅಪ್ಲೈ ಮಾಡಿದ್ರು. 50 to 80,000 ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೆ 1000 ಸೀಟ್ಸ್ಗೆ, 990 ಸೀಟ್ಸ್ಗೆ. ಸೊ ಕಾಂಪಿಟೇಷನ್ ಈಸ್ ಎವ್ರಿವೇರ್. ಡೋಂಟ್ ಥಿಂಕ್ ಅಬೌಟ್ ದ್ಯಾಟ್. ಜಸ್ಟ್ ಯು ಪ್ರಿಪೇರ್ ಆ್ಯಂಡ್ ಅಪ್ಲೈ, leave the rest to God. Okay, so these were the questions I wanted to discuss. So next ನಾ ಫರ್ದರ್ ವೀಡಿಯೋಸ್ ಒಳಗೆ ನಾನು ಏನೇನು ಡಿಸ್ಕಷನ್ ಮಾಡ್ತೀನಿ ಅನ್ನೋದು ಈಗ ನಾನು ಓವರ್ವ್ಯೂ ಕೊಟ್ಬಿಡ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಜಸ್ಟ್ ಕೀಪ್ ಫಾಲೋಯಿಂಗ್ ವಾಟ್ ಎವರ್ ವಿಡಿಯೋ ಐ ಅಪ್ಲೋಡ್ ವಿತ್ ರೆಸ್ಪೆಕ್ಟ್ ಟು SSC JEE. ಸೊ ವೆರಿ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮಗೆ ಕ್ಲಿಯರಾಗಿ ಸಿಲೆಬಸ್ ಡಿಸ್ಕಷನ್ ಮಾಡ್ತೀನಿ. ಟೆಕ್ನಿಕಲ್ ಜನರಲ್ ಸ್ಟಡೀಸ್ ಪೇಪರ್ 1 ಪ್ಯಾಟರ್ನ್ ಹೆಂಗಿರುತ್ತೆ, ಪೇಪರ್ 2 ಪ್ಯಾಟರ್ನ್ ಹೆಂಗಿರುತ್ತೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದ ಸಿಲೆಬಸ್. ಅದು ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಲೆಕ್ಚರ್ 3 ಒಳಗೆ ನಾನು ಏನು ಮಾಡ್ತೀನೋ ಪೇಪರ್ 1 ಒಳಗಿಂದ ಜನರಲ್ ಅವೇರ್ನೆಸ್ ಏನು ಸಿಲೆಬಸ್ ಐತಿಲ್ಲ, ಲೈಕ್ ವೇಟೇಜ್ ಆಫ್ ದ ಸಬ್ಜೆಕ್ಟ್ಸು, ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಪ್ರಿಪ್ರೇಷನ್ ಸ್ಟ್ರಾಟಜೀಸು, ಸರ್ಟನ್ ಸ್ಯಾಂಪಲ್ ಕ್ವಶನ್ಸ್ ಆಲ್ಸೋ ಐ ವಿಲ್ ಟೇಕ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಜನರಲ್ ಅವೇರ್ನೆಸ್ ಆಫ್ ಪ್ರಿಲಿಮ್ಸ್ ಪೇಪರ್. ಇದು ಮುಗಿದ ತಕ್ಷಣ ಲೆಕ್ಚರ್ 4 ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಸೊ ಇದ್ರೊಳಗೂ ಇವೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೀನಿ. ನೆಕ್ಸ್ಟ್ ಪ್ರಿಲಿಮ್ಸ್ ಒಳಗನ ಸಿವಿಲ್ ಸಬ್ಜೆಕ್ಟ್ಸು ಇರ್ತಾವಂತ ಹೇಳಿದ್ದೆ ನಾನು. ಸೊ ಅದ್ರೊಳಗೆ ವೇಟೇಜ್ ಆಫ್ ದ ಸಬ್ಜೆಕ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಕನ್ಸಿಡರಿಂಗ್ ದ ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ಸ್ ಆ್ಯಂಡ್ ಆಲ್, ಇಂಪಾರ್ಟೆಂಟ್ ಟಾಪಿಕ್ಸ್ ಏನದಾವೆ, ಪ್ರಿಪ್ರೇಷನ್ ಸ್ಟ್ರಾಟಜಿ, ಸ್ಯಾಂಪಲ್ ಕ್ವಶನ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಪ್ರಿಲಿಮ್ಸ್. ಸೊ ಇಷ್ಟು 5th ಲೆಕ್ಚರ್ ನೀವು ನೋಡಿದ್ರೆ ಅಂದ್ರೆ ನಿಮಗೆ ಪ್ರಿಲಿಮ್ಸ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಗ್ತೈತಿ. ನೆಕ್ಸ್ಟ್ ಬರೋದು ಮೇನ್ಸ್ ಪೇಪರ್ ಲೆಕ್ಚರ್ 6 ಒಳಗೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಕ್ಚರ್ 6 ನಾನು ಮೇನ್ಸ್ ಹೇಳಿದ ಪ್ರಕಾರ ಏನಿರತ್ತೆ, ಬರೀ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಷ್ಟೇ ಇರ್ತಾವೆ. ಸೊ ಇದ್ರೊಳಗೂ ನಾನು ನಿಮ್ಗೆ ಜನರಲ್ ಇನ್ಸ್ಟ್ರಕ್ಷನ್ಸು ಕೊಡ್ತೀನಿ, ಅಲಾಂಗ್ ವಿತ್ ದ್ಯಾಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕೊಡ್ತೀನಿ. ಯಾಕಂದರೆ ಯೂಶ್ವಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ರಿಪೇರ್ ಆಗ್ಬೇಕಂದ್ರೆ ಮೇಡಮ್ ನಾನು ಮೇನ್ಸ್ ಅವಾಗ ವಿಚಾರ ಮಾಡ್ತೀನಿ ರೀ, ಈಗೇನು ಪ್ರಿಪೇರ್ ಆಗೋದಿಲ್ಲ ರೀ, ಹಾಗೇನು ಇರೋದಿಲ್ಲ ಅದು. ಸಿ ವೆನ್ ದೇರ್ ಈಸ್ ಸರ್ಟನ್ ಡೆರಿವೇಷನ್, ಓಕೆ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ಲೈಕ್ ಡಿಸೈನ್ ದ ರೋಟ್ರಿ ಇಂಟರ್ಸೆಕ್ಷನ್ ಅಂತ ಕೊಡ್ತಾರೆ. ಸೊ ಐ ನೋ ಇಟ್ ಈಸ್ ವೆರಿ ಬಿಗ್ ಕ್ಯಾಲ್ಕುಲೇಷನ್ ಆರ್ ಬಿಗ್ ನ್ಯೂಮರಿಕಲ್, ಬಟ್ ಅದ್ರೊಳಗೆ ಸ್ಮಾಲ್ ಕ್ವಶನ್ಸ್ ಒಂದು ಮಿನಿಮಮ್ 30 to 40 ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಜಸ್ಟ್ ಒಂದು ರೋಟ್ರಿ ಇಂಟರ್ಸೆಕ್ಷನ್ ಒಳಗೆ. ಸೊ ಆ ಸ್ಟೆಪ್ಸ್ ನೀವು ನೀಟಾಗಿ ನೋಡಿದ್ರೆ ಅಂದ್ರೆ ನಿಮಗೆ ಮೇನ್ಸಿಗೂ ಹೆಲ್ಪ್ ಆಕೈತಿ, ಪ್ರಿಲಿಮ್ಸಿಗೂ ಹೆಲ್ಪ್ ಆಕೈತಿ. ಸೊ ಓದಬೇಕಾದ್ರೆ ಅಷ್ಟೊಂದು ನೀವು ಡಿಫ್ರೆಂಟಾಗಿ ಮೇನ್ಸಿಗತ್ತ ಸ್ಟ್ರಾಟಜಿ ಅಂತ ಏನಿರೋದಿಲ್ಲ. ಪ್ರಿಲಿಮ್ಸನ್ನು ನೀವು ನೀಟಾಗಿ ಓದಿದ್ರೆ ಅಂದ್ರೆ ಅದು ಮೇನ್ಸೂ ನಿಮ್ದು ಕವರ್ ಆಗ್ತೈತಿ. ಬಟ್ ಒಂದೊಂದು ಹ್ಯೂಜ್ ಲೈಕ್ ಇದು ಇರ್ತಾವೆ ನೋಡ್ರಿ, ಡಿಸೈನ್ ಸ್ಟೀಲ್ ಒಳಗೆ, RCC ಒಳಗೆ. ಸೊ ಅವೆಲ್ಲ ಈಗ ಸರ್ಫಿಷಿಯಲ್ ನೋಡ್ಕೊಂಡು ಹೋಗ್ಬೋದು ಪ್ರಿಲಿಮ್ಸ್ಗೆ. ಮೇನ್ಸ್ ಬಂದ ಕೂಡಲೇ ಎಲಿಜಿಬಲ್ ಆದ ಕೂಡಲೇ ನೀವು ಡೀಟೇಲಾಗಿ ನೋಡ್ಬೋದು ಅವಾಗ. ಓಕೆ, ಸೊ ನೆಕ್ಸ್ಟ್ ಲೆಕ್ಚರ್ ಏನು ನೋಡೋದು ನಾವು, ಲೆಕ್ಚರ್ ನಂಬರ್ 7 ಒಳಗೆ. ಇಲ್ಲಿ ನಾನು ಏನು ಮಾಡೀನಿ, 2017 ಮೇನ್ಸ್ ಕ್ವಶನ್ ಪೇಪರ್ ತೊಗೊಂಡು ನಾನು ಡಿಸ್ಕಷನ್ ಮಾಡೀನಿ. ಯಾಕಂದ್ರೆ ನಿಮಗೆ ಆ ಕ್ವಶನ್ ಪೇಪರ್ ಹೆಂಗೈತೆ ಅನ್ನೋದು ನಿಮ್ಗೊಂದು ಫಾರ್ಮ್ಯಾಟ್ ಗೊತ್ತಾಗಬೇಕು ಮೇನ್ಸ್ ಪೇಪರ್. ಯಾಕಂದ್ರೆ ಆಬ್ಜೆಕ್ಟಿವ್ ಅಂತೂ ನಮಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರತ್ತೆ. ಈಗ ನೀವು PWD ಬರ್ದೇರಿ, WRD HK ಬರ್ದೇರಿ, ಮನೆ KPTCL ಬರ್ದೇರಿ, ಇನ್ನು ನೆಕ್ಸ್ಟ್ KRIDL ಬರೀತೀರಿ, RWS ಬರೀತೀರಿ. ಬಟ್ ಮೇನ್ಸ್ ಪೇಪರ್ ಅಷ್ಟೊಂದು ಎಕ್ಸ್ಪೋಜರ್ ಇರುವುದಿಲ್ಲ ನಮಗೆ. ಸೊ ಅದು ಮೇನ್ಸ್ ಪೇಪರ್ ಹೆಂಗೈತೆ ಅನ್ನೋದು ನಾನು ನಿಮ್ಗೆ ಕ್ಲಿಯರಾಗಿ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ. ಅದು ಮುಗಿದ ಕೂಡಲೇ ಇವನ್ ಐ ಆಮ್ ಟೇಕಿಂಗ್ 2 ಆನ್ಸರ್ ಬುಕ್ಲೆಟ್ಸ್. ಓಕೆನಾ, ಲೈಕ್ ಒಂದು ಸ್ಟೂಡೆಂಟು ಮೇನ್ಸ್ ಕ್ವಾಲಿಫೈ ಆದವಂದು, ಒಬ್ಬ ಆಗ್ಲಾರ್ದವಂದು. ಸೊ ಅವ್ರದ್ದು ಲೈಕ್ ಯು ಕ್ಯಾನ್ ಇವನ್ ಟೇಕ್ ಲೈಕ್ ಫೋಟೋ ಕಾಪಿ ಆಫ್ ದ ಆನ್ಸರ್ ಶೀಟ್ ಆಲ್ಸೋ. ಈಗ ನೀವು PUC ಒಳಗದು ಫೋಟೋ ಕಾಪಿ ತೊಗೋತಿದ್ರಲ್ಲ, ಸೊ ಇಲ್ಲಿನೂ ಫೋಟೋ ಕಾಪಿ ತೊಗೋಬೋದು. ಸೊ ಆ ಫೋಟೋ ಕಾಪಿನ ನಾನು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ದಟ್ ಓನ್ ಸ್ಟೂಡೆಂಟ್ ಹ್ಯಾಂಡ್ ರೈಟಿಂಗ್. ಸೊ ನಿಮ್ಗೊಂದು ಐಡಿಯಾ ಬರತ್ತೆ, ಓಕೆ ಮೇನ್ಸ್ ಹೆಂಗೆ ಇರ್ತೈತಿ ಅಂತಂದು. ಓಕೆ, ಯು ನೀಡ್ ನಾಟ್ ವರಿ ಅಬೌಟ್ ದ್ಯಾಟ್. ಆ್ಯಂಡ್ ದ ಲಾಸ್ಟ್ ಲೆಕ್ಚರ್ ಒಳಗೆ ನಾನು ಏನು ಕವರ್ ಮಾಡ್ತೀನಿ ಅಂದ್ರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಮೇನ್ಸ್ ಎಕ್ಸಾಮ್. ಸೊ ಇದು ಮೇನ್ಸ್ ನಾವು ಹೆಂಗೆ ಕ್ರ್ಯಾಕ್ ಮಾಡಬಹುದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಮೇನ್ಸ್ ನಾನು ಲಾಸ್ಟ್ ವೀಡಿಯೋ ಒಳಗೆ ಕವರ್ ಮಾಡ್ತೀನಿ. ಸೊ ಇದೆಲ್ಲ ಆತಂದ್ರೆ ನಿಮ್ಮದು ಕಂಪ್ಲೀಟ್ SSC JEE ನಾನು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಕೈತಿ. ಓಕೆ, ಸೊ ನಿಮ್ಮದು ವರ್ಕೇನ ಕೂತು ಓದೋದು ಅಷ್ಟೆ. ಸೊ ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್. ಸೊ ಈಗ ನಿಮಗೆ SSC JEE ಬಗ್ಗೆ ಏನೂ ಡೌಟ್ ಇಲ್ಲ ನನಗೆ ಅನ್ನಿಸ್ತೈತಿ. ಬಟ್ ಸ್ಟಿಲ್ ಇವನ್ ಇಫ್ ಐ ಹ್ಯಾವನ್ ಡಿಸ್ಕಸ್ಡ್ ಎನಿ ಆಫ್ ದ ಥಿಂಗ್ಸ್, ಸ್ಟಿಲ್ ಯು ಕ್ಯಾನ್ ಲೀವ್ ಯುವರ್ ಕಾಮೆಂಟ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮಗೆ ಏನೋ ಡೌಟ್ಸ್ ಇದ್ರೂ ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್. So again I want to tell that we provide the course for this SSC JEE also. So if you are interested you can join for the course. ಯಾಕಂದ್ರೆ ನಿಮಗೆ ಗೊತ್ತಿರುವಂಗೆ ನವೆಂಬರ್ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ, ಆಮೇಲೆ 99% ಇವು ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗೋದಿಲ್ಲ.
ಬಿಕಾಸ್ ದಿಸ್ ಈಸ್ ಪ್ಲ್ಯಾನ್ಡ್ ಫಾರ್ ಓವರ್ ಆಲ್ ಕಂಟ್ರಿ. ಸೊ ಅಷ್ಟು ಕ್ವಿಕ್ಕಾಗಿ ಪೋಸ್ಟ್ಪೋನ್ ಮಾಡೋದು, ಅರೇಂಜ್ಮೆಂಟ್ಸ್ ಮಾಡೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ನವಂಬರ್ ಒಳಗೆ at any cost, okay, now this SSC JEE prelims exam will happen. So from now you can say like September, October, November. So like 2.5 months ನಿಮಗೆ ಟೈಮ್ ಐತಿ. So you can prepare for this exam very much thoroughly by joining the course which is provided by Sandpoint. Saying this, all the very best.